ಪ್ರದೇಶದಲ್ಲಿ ಹುಟ್ಟಿ ವೈದ್ಯಕೀಯ ಕ್ಷೇತ್ರದಲ್ಲಿ ಅತ್ಯುತ್ತಮ ಹೆಸರು ಮಾಡಿದ ಕೀರ್ತಿ ಶ್ರೀ ಡಾಕ್ಟರ್ ಜಿ.ಬಿ. ಬಿಡಿನ್ಹಾಳ್ ಅವರಿಗೆ ಸಲ್ಲುತ್ತದೆ. ಮೂಲತಃ ಗದಗ ಜಿಲ್ಲೆಯ ಮುಂಡರಗಿ ತಾಲೂಕಿನ ಮುಷ್ಟಿಕೊಪ್ಪದ ಬಡ ಕುಟುಂಬದಲ್ಲಿ ಜನಿಸಿದ ಇವರು ಓದುವ ದಿನಗಳಲ್ಲೇ ಬಡತನದ ನೋವಿನ ಆಳವನ್ನು ಅರಿತು ಅಂದೇ ವೈದ್ಯರಾಗುವ ಕನಸು ಕಂಡಿದ್ದರಂತೆ. ಅದರಂತೆಯೇ ಸತತ ಪರಿಶ್ರಮದಿಂದ ಜಿಲ್ಲೆಯ ಹೆಮ್ಮೆಯ ಡಾಕ್ಟರ್ ಆಗಿ ಗುರುತಿಸಿಕೊಂಡು ಇಂದಿಗೆ ಸುಮಾರು 40 ವರ್ಷಗಳ ವೈದ್ಯಕೀಯ ಸೇವೆಯನ್ನು ಮುಂದುವರೆಸಿದ್ದಾರೆ. ಪ್ರಸ್ತುತ ಗದಗ ನಗರದಲ್ಲಿ ರೇಣುಕಾ ಆಸ್ಪತ್ರೆಯ ಮೂಲಕ ಗ್ರಾಮೀಣ ಭಾಗದ ಜನಪ್ರೀತಿ ಗಳಿಸಿದ್ದಾರೆ. ತುಂಬಾ ಅಪರೂಪ ಎನಿಸುವ ಸರಳ ವ್ಯಕ್ತಿತ್ವದ ಸಹೃದಯಿ ಡಾಕ್ಟರ್ ಜಿ.ಬಿ. ಬಿಡಿನ್ಹಾಳ್ ವೃತ್ತಿಯಿಂದ ವೈದ್ಯರಾಗಿದ್ದು ಹಲವಾರು ಉಚಿತ ವೈದ್ಯಕೀಯ ಶಿಬಿರಗಳನ್ನು ಮತ್ತು ವೈದ್ಯಕೀಯ ಸಮಾವೇಶಗಳನ್ನು ನೆರವೇರಿಸಿ ಅನೇಕ ಬಡ ರೋಗಿಗಳಿಗೆ ಉಚಿತ ಶಸ್ತ್ರಚಿಕಿತ್ಸೆಗಳನ್ನು ಮಾಡಿ ಈ ಭಾಗದಲ್ಲಿ ಪ್ರಸಿದ್ಧರಾಗಿರುತ್ತಾರೆ. ಸದರಿರವರ 2010-11ನೇ ಸಾಲಿನಲ್ಲಿ ಕರ್ನಾಟಕ ರಾಜ್ಯ ವೈದ್ಯಕೀಯ ಸಂಘದ ಅಧ್ಯಕ್ಷರಾಗಿ ಅತ್ಯಂತ ಯಶಸ್ವಿ ಕಾರ್ಯಕ್ರಮಗಳನ್ನು ಮಾಡಿ ರಾಷ್ಟ್ರೀಯ ವೈದ್ಯಕೀಯ ಮಂಡಳಿಯಿಂದ ಅತ್ಯುತ್ತಮ ರಾಜ್ಯಾಧ್ಯಕ್ಷ ಪ್ರಶಸ್ತಿಯನ್ನು ಪಡೆದಿರುತ್ತಾರೆ. 2021 ಅಕ್ಟೋಬರ್ 31ರಂದು ಮಹಾರಾಷ್ಟ್ರದ ನಾಸಿಕದಲ್ಲಿ ನಡೆದ ಅಖಿಲ ಭಾರತ ರಾಷ್ಟ್ರೀಯ ವೈದ್ಯರ ಕ್ರೀಡಾಕೂಟದಲ್ಲಿ ನ್ಯಾಷನಲ್ ಡಾಕ್ಟರ್ ಒಲಿಂಪಿಕ್ಸ್ 60 ವರ್ಷ ಮೇಲ್ಪಟ್ಟವರಿಗೆ 20 ಕಿಲೋಮೀಟರ್ ನಡುಗೆ ಸ್ಪರ್ಧೆಯಲ್ಲಿ ರಾಷ್ಟ್ರಕ್ಕೆ ಪ್ರಥಮ ಸ್ಥಾನ ಪಡೆದಿರುತ್ತಾರೆ. ಸುಮಾರು 40 ವರ್ಷಗಳಿಂದ ವೈದ್ಯಕೀಯ ಹಾಗೂ ಸಮಾಜ ಸೇವೆಯೊಂದಿಗೆ ಧಾರ್ಮಿಕ, ಸಾಹಿತ್ಯಿಕ ಹಾಗೂ ಆಧ್ಯಾತ್ಮಿಕ ರಂಗಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡು ಹಲವಾರು ವಿಧಾಯಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಸೇವೆ ಸಲ್ಲಿಸುತ್ತಾ ಬಂದಿರುತ್ತಾರೆ. ಕೋವಿಡ್ ಸಮಯದಲ್ಲಿ 150ಕ್ಕೂ ಹೆಚ್ಚು ರೋಗಿಗಳನ್ನು ಉಚಿತವಾಗಿ ಹಾಗೂ 150ಕ್ಕೂ ಹೆಚ್ಚು ಜನರಿಗೆ ಕಡಿಮೆ ಖರ್ಚಿನಲ್ಲಿ ತಪಾಸಣೆ ಮತ್ತು ಚಿಕಿತ್ಸೆ ನೀಡಿ ಗುಣಪಡಿಸಲಾಗಿದೆ. ಕೃಷಿ ಮತ್ತು ತೋಟಗಾರಿಕೆಯಲ್ಲಿ ಆಸಕ್ತಿ, 10 ಎಕರೆ ಭೂಮಿಯಲ್ಲಿ ಸಾವಯವ ಕೃಷಿಯಲ್ಲಿ ತೊಡಗಿಸಿಕೊಂಡಿದ್ದಾರೆ. 2021-2023ರಲ್ಲಿ ಅಖಿಲ ಭಾರತ ವೈದ್ಯರ ರಾಷ್ಟ್ರೀಯ ಒಲಿಂಪಿಕ್ ಕ್ರೀಡಾಕೂಟ ವಿಜಯವಾಡ ಮತ್ತು ನಾಸಿಕದಲ್ಲಿ ಜರುಗಿದ ಕ್ರೀಡಾಕೂಟದಲ್ಲಿ 20 ಕಿಲೋಮೀಟರ್ ತೀವ್ರ ನಡಿಗೆಯಲ್ಲಿ ಪ್ರಥಮ ಸ್ಥಾನ ಪಡೆದು ಬಂಗಾರದ ಪದಕವನ್ನ ಪಡೆದಿದ್ದಾರೆ. 10 ಕಿಲೋಮೀಟರ್ ಮ್ಯಾರಥಾನ್ ನಡಿಗೆಯಲ್ಲಿ ಬಂಗಾರದ ಪದಕ ಪಡೆದಿದ್ದಾರೆ. 10 ಕಿಲೋಮೀಟರ್ ತೀವ್ರ ನಡಿಗೆಯಲ್ಲಿ ಬಂಗಾರದ ಪದಕವನ್ನು ಪಡೆದಿದ್ದಾರೆ. 200 ಮೀಟರ್ ಓಟದ ಸ್ಪರ್ಧೆಯಲ್ಲಿ ಬಂಗಾರದ ಪದಕ ಪಡೆದಿದ್ದಾರೆ. 100 ಮೀಟರ್ ಓಟದ ರಿಲೆಯಲ್ಲಿ ಬಂಗಾರದ ಪದಕ, ಒಟ್ಟು 5 ಸ್ಪರ್ಧೆಗಳಲ್ಲಿ 5 ಬಂಗಾರದ ಪದಕವನ್ನ ಪಡೆದು ವಿಜೇತರಾಗಿ ಗದಗ ನಗರಕ್ಕೆ ಮತ್ತು ಕರ್ನಾಟಕಕ್ಕೆ ಕೀರ್ತಿ ತಂದಿದ್ದಾರೆ. 8 ಶಾಲಾ ಕಾಲೇಜು ಮತ್ತು ದೇವಸ್ಥಾನಗಳ ಅಭಿವೃದ್ಧಿಗೆ ಹಣಕಾಸು ಸಹಾಯ, ತನುಮನ ಧನದಿಂದ ಸಹಾಯ ನೀಡಿದ್ದಾರೆ. ಸಮರ್ಥನಾ ಅಂಗವಿಕಲ ಸಂಸ್ಥೆ ಗದಗ ಇವರಿಗೆ ಸುಮಾರು 2019ರಿಂದ ಇಲ್ಲಿಯವರೆಗೂ ಪ್ರತಿ ತಿಂಗಳು ಪೌಷ್ಟಿಕ ಆಹಾರ ಧಾನ್ಯ ನೀಡುತ್ತಾ ಬಂದಿದ್ದಾರೆ. 2019ರಲ್ಲಿ ಪ್ರವಾಹ ಪೀಡಿತ ಪ್ರದೇಶಗಳಾದ ರೋಣ ತಾಲೂಕಿನ ಮೆಣಸಗಿ, ಅಮರಗೋಳ ಸುತ್ತಮುತ್ತಲಿನ ಮಲಪ್ರಭಾ ನದಿಗೆ ಪ್ರವಾಹ ಬಂದಾಗ ಸಂತ್ರಸ್ತರಿಗೆ ಹಾಸಿಗೆ, ಹೊದಿಕೆ, ಆಹಾರ ಧಾನ್ಯ ವಿತರಣೆ ಮಾಡಿ ಸಂತ್ರಸ್ತರಿಗೆ ಸಹಾಯವನ್ನು ಮಾಡಿದ್ದಾರೆ. ಇವರ ಸೇವೆಯನ್ನ ಗುರುತಿಸಿ 2024ರಲ್ಲಿ ರಾಷ್ಟ್ರೀಯ ವೈದ್ಯಕೀಯ ಮಂಡಳಿಗೆ ಉಪಾಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ವೈದ್ಯಕೀಯ ಕ್ಷೇತ್ರದಲ್ಲಿ ಅಷ್ಟೇ ಅಲ್ಲದೆ ಇವರು ವಿವಿಧ ಕ್ಷೇತ್ರಗಳಲ್ಲಿ ಅಂದರೆ ಕ್ರೀಡಾ ಕ್ಷೇತ್ರ, ಸಮಾಜ ಸೇವೆ, ವೈದ್ಯಕೀಯ ಕ್ಷೇತ್ರ, ಕೃಷಿ ಕ್ಷೇತ್ರ ಹೀಗೆ ಅನೇಕ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿರುವ ಬಹುಮುಖ ಪ್ರತಿಭೆ ಹೊಂದಿರುವ ಇವರಿಗೆ ಸದ್ಯ 69 ವಯಸ್ಸಿನಲ್ಲಿರುವ ಇವರ ಸೇವೆಯನ್ನು ಗುರುತಿಸಿ 2024-25ನೇ ಸಾಲಿನ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ನೀಡಿ ಗೌರವಿಸಬೇಕು ಎಂದು ಸಾರ್ವಜನಿಕರ ಒತ್ತಾಸೆಯಾಗಿದೆ. ಒಟ್ಟಾರೆಯಾಗಿ ಇಳಿ ವಯಸ್ಸಿನಲ್ಲಿಯೂ ಯುವಕರಂತೆ ವೃತ್ತಿಯ ಜೊತೆಗೆ ಪ್ರವೃತ್ತಿ ಬೆಳೆಸಿಕೊಂಡು ಗದಗ ಜಿಲ್ಲೆಯ ಮಾದರಿ ವ್ಯಕ್ತಿಯಾಗಿ ಜನಪ್ರೀತಿಯನ್ನ ಗಳಿಸಿದ್ದಾರೆ. ಇದೇ ಈ ಹೊತ್ತಿನ ವಿಶೇಷ. ಜನಪ್ರೀತಿ ಗೆದ್ದ ಡಾಕ್ಟರ್ ಜಿ.ಬಿ. ಬಿಡಿನ್ಹಾಳ್. ವೈದ್ಯಕೀಯ ಸೇವೆ ಮಾಡುತ್ತಾ ಬಂಗಾರ ನಿರಂತರ ಮಾಡುತ್ತ ಬಂಗಾರ ನಿರಂತರ ನಮ್ಮ ಡಾಕ್ಟರ್ ಅವರ ಸೇವೆಯ ಗುರುತಿಸಿ ಕರ್ನಾಟಕ ಸರ್ಕಾರ ರಾಜ್ಯೋತ್ಸವ ಪ್ರಶಸ್ತಿ ಕೊಡಬೇಕು. ಅತ್ಯುತ್ತಮ ಶ್ರೇಷ್ಠ ರಾಜ್ಯೋತ್ಸವ ಪ್ರಶಸ್ತಿಯನ್ನು ನೀಡಿ ತಮ್ಮ ಪ್ರಶಸ್ತಿಯ ಗರಿಮೆಯನ್ನು ಹೆಚ್ಚಿಸಿಕೊಳ್ಳಬೇಕೆಂತೇಳಿ ನಾವು ವಿನಂತಿ ಮಾಡಿಕೊಂಡು ಗುರುತಿಸಿ ಅವರಿಗೆ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಕೊಡಬೇಕಾಗಿ ಸರ್ಕಾರದಲ್ಲಿ ಮನವಿ ಮಾಡಿಕೊಳ್ತೀವಿ. ನಿಟ್ಟಿನಲ್ಲಿ ಈ ವರ್ಷ ಈ ಸಾಲಿನ ಆದರೂ ಅವರಿಗೆ ನಮ್ಮ ರಾಜ್ಯೋತ್ಸವ ಪ್ರಶಸ್ತಿಯನ್ನ ನಮ್ಮ ಘನ ಸರ್ಕಾರ ನೀಡಿ ಗೌರವಿಸಬೇಕಾಗಿ ನಾನು ಕಳಕಳಿಯಲ್ಲಿ ವಿನಂತಿಸುತ್ತೇನೆ. ಪ್ರಶಸ್ತಿ ಆಗ್ಬೋದು, ಅದನ್ನ ಕೊಡೋದು ಬಹಳ ಉತ್ತಮ ಅನಿಸುತ್ತೆ.
ಸರ್ಕಾರ ಈ ವರ್ಷ ಈಗತ್ತಲೇ ಅವರಿಗೆ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಈಗತ್ತಲೇ ಅನುವು ಮಾಡಿಕೊಡ್ತಾ ಇದ್ದಾನೆ. ಈ ಸೇವೆಯಲ್ಲಿ ಸೇವೆ ಸಲ್ಲಿಸುವ ಜೊತೆಗೆ ಏನು ಇವರು ಬೆಳೆಗಾರ ಕುಟುಂಬಕ್ಕೆ ಅನುಕೂಲ ಮಾಡಿಕೊಡ್ತಾರೆ, ಕೃಷಿಯಲ್ಲಿ ಅವ್ರ ಮಾದರಿ ಇದೆಲ್ಲ ಗುರುತಿಸಿಕೊಂಡು ಅವರಿಗೆ ರಾಜ್ಯ ಪ್ರಶಸ್ತಿಯನ್ನು ಕೊಡಬೇಕೆಂದು ವಿನಂತಿ. ನಾನು ಡಾಕ್ಟರ್ ಗುರುಲಿಂಗಪ್ಪ ಬರಂಪ ಬೀಡಿನಾಳ್, ಸಂಕ್ಷಿಪ್ತವಾಗಿ ಡಾಕ್ಟರ್ ಜಿ ವಿ ಆನಂದ ಕರೆಯುವರು. ನಾನು ಮುಷ್ಟಿಕೊಪ್ಪ ಗ್ರಾಮದಲ್ಲಿ 1950 ಜನವರಿ 4ರಂದು ಬಡ ಕುಟುಂಬದಲ್ಲಿ ನಮ್ಮ ತಂದೆ ತಾಯಿ ಇಬ್ಬರು ಅನಕ್ಷರಸ್ಥರಾದರೂ ಸಹಿತ ತಂದೆ ಬಾಪ ಅವರು ಅನಕ್ಷರಸ್ಥರಾದರೂ ಸಹಿತ ನನ್ನನ್ನು ಕಷ್ಟಪಟ್ಟು ನಮ್ಮೂರಲ್ಲಿ ಶಾಲೆ ಇಲ್ಲದಿದ್ದರೂ ಪಕ್ಕದ ಊರಾದ ಕಲ್ಕೇರಿಗೆ 10ನೇ ವರ್ಷಕ್ಕೆ ನನಗೆ 1ನೇ ಎತ್ತಿಗೆ ಕಳಿಸಿ 10ನೇ ಎತ್ತಿಗೆ ನಾನು 1ನೇ ಎತ್ತಿಗೆ ಕಲಿತು ಮುಂದೆ ಆ ಶಾಲೆಯಲ್ಲಿ ಪ್ರಥಮ ಸ್ಥಾನದಲ್ಲಿ ಎಲ್ಲ ಎತ್ತುಗಳಲ್ಲಿ ಪ್ರಥಮ ಸ್ಥಾನ ಪಡೆದು ಕಲ್ಕೇರಿಯ ಹೈಸ್ಕೂಲ್ ಶ್ರೀ ಗುರು ಮಧುಕೇಶ್ವರ ಹೈಸ್ಕೂಲ್ನಲ್ಲಿ 1972ರಿಂದ 75 ಅಲ್ಲಿ ಕಲಿತು ಕಡು ಬಡತನ ಇದ್ದ ನಮ್ಮ ತಂದೆ ವಿದ್ಯೆಗೆ ಮಹತ್ವ ಕೊಟ್ಟು ಅನಕ್ಷರಸ್ಥರು ಸಹಿತ ವಿದ್ಯೆಗೆ ಮಹತ್ವ ಕೊಟ್ಟು ನನ್ನನ್ನು ಕಲಿಸಿದರು. ನಾನು SSLC ಪ್ರಥಮ ಸ್ಥಾನ ಪಡೆಯುವುದರಿಂದ ಮುಂದೆ PUCಗೆ ಧಾರವಾಡ ಕರ್ನಾಟಕ ಕಾಲೇಜಿಗೆ ನನ್ನನ್ನು ಸೇರಿಸಿದರು. ಅಲ್ಲಿ ನಮ್ಮ ಗುರುಗಳಾದ SSLC ನಮ್ಮ ಗುರುಗಳಾದ PM ಪಾಟೀಲ್ ಅವರು ನಮ್ಮ ಗುರುಲಿಂಗಪ್ಪ ಇವರು ಮತ್ತು ಕಲಿಯಬೇಕು, ಇವರು ಬಹಳ ಇಡೀ ನಮ್ಮ ಸಿರಿಗೇರಿ ಸಂಸ್ಥಾನ 105 ಸಿರಿಗೇರಿ ಸಂಸ್ಥಾನದ ಶಾಲೆಗಳಲ್ಲಿ ಪ್ರಥಮ ಸ್ಥಾನ ಬಂದಿದ್ದಾರೆ. ಸ್ವಾಮಿಗಳು ಸಿರಿಗೇರಿ ಸ್ವಾಮಿಗಳು ಆಶೀರ್ವಾದ ಮಾಡಿದ್ದಾರೆ. ಆದ್ದರಿಂದ ಇವರು ಕಲಿಯಬೇಕಂತ ಹೇಳಿ ನಮ್ಮ ಗುರುಗಳು PM ಪಾಟೀಲರು ಧಾರವಾಡ ಕರ್ನಾಟಕ ಕಾಲೇಜಿಗೆ ಹಚ್ಚಿ PUCಯಲ್ಲಿ ಪ್ರಥಮ ಸ್ಥಾನ ಪಡೆದು ಮುಂದೆ ಹುಬ್ಳಿ ಕರ್ನಾಟಕ ಮೆಡಿಕಲ್ ಕಾಲೇಜಿಗೆ ನನ್ನನ್ನು ಸೇರಿಸಿದರು. ಅದು ಮೆರಿಟ್ ಮುಖಾಂತರ. ಆ ಮೆರಿಟ್ ಸ್ಕಾಲರ್ಶಿಪ್ ಸಹಿತ ನನಗೆ ವರ್ಷಕ್ಕೆ 2,000 ಬರ್ತಿತ್ತು. ನಮ್ಮ ತಂದೆ ತಾಯಿ ಕಡು ಬಡತನ ಇದ್ದರೂ ನನ್ನ ಮಗ ವೈದ್ಯನಾಗಬೇಕಂತ ಹಂಬಲದಿಂದ ನನಗೆ ಸಾಕಷ್ಟು ಕಷ್ಟಪಟ್ಟು ದುಡಿದು ನನಗೆ ಹಣವನ್ನು ಕಳಿಸುತ್ತಿದ್ದರು. ನಮ್ಮ ಅಣ್ಣ ತಮ್ಮಂದಿರು ಸಹಿತ ಶಾಲೆ ಕಲಿತಿದ್ದು, ಅವರು ಶಾಲೆ ಕಲಿತಿದ್ದರು. ಅವರು ರಾತ್ರಿ ಶಾಲೆ ಅಥವಾ ಪ್ರೌಢ ಶಿಕ್ಷಣ ಶಾಲೆ ಮಾಡಿ ಆ ಶಾಲೆಯಲ್ಲಿ ಅಕ್ಷರಜ್ಞಾನ ಕಲಿತು ನಮ್ಮ ತಮ್ಮ ವೈದ್ಯನಾಗಿರಬೇಕಂತ ಒಂದು ಹುಮ್ಮಸ್ಸಿನಿಂದ ನನಗೂ ಸಹಿತ ಅವರು ಬಹಳ ಸಹಾಯ ಮಾಡಿದರು. ನಮ್ಮ ಅಣ್ಣ ತಮ್ಮಂದಿರು ನಾವು ಒಟ್ಟು 8 ಜನ, 4 ಜನ ಅಣ್ಣ ತಮ್ಮಂದಿರು, 4 ಜನ ಅಕ್ಕ ತಂಗಿಯರು, ನಾನು 5ನೇಯವನು. 1983ರಲ್ಲಿ ನನ್ನ ವೈದ್ಯಕೀಯ MBBS ಮುಗಿದ ತಕ್ಷಣ ನಮ್ಮ ಊರಿಗೆ ಮುಷ್ಟಿಕೊಪ್ಪಕ್ಕೆ ಹೋಗಿ ಕಲಿಕೇರಿ ಹೋಗಿ ಗ್ರಾಮೀಣ ಭಾಗದಲ್ಲಿ ಒಂದು 6 ತಿಂಗಳು ಸೇವೆ ಸಲ್ಲಿಸಿ ನನ್ನ ಪ್ರಾಕ್ಟೀಸನ್ನು ಮತ್ತೆ ಮುಂಡ್ರಿಗಿಯಲ್ಲಿ ನಾನು ಪ್ರಾರಂಭ ಮಾಡಿ ಮುಂಡ್ರಿಗಿಯಿಂದ ನನಗೆ MS ಜನರಲ್ ಸರ್ಜರಿ ಸ್ನಾತಕೋತ್ತರ ಪದವಿ ಸೀಟ್ ಸಿಕ್ಕಿದ್ದರಿಂದ ಮತ್ತೆ KMC ಹುಬ್ಬಳ್ಳಿಗೆ ಹೋಗಿ ಅದನ್ನು ಮುಗಿಸಿ 1986ರಲ್ಲಿ ಗದಗಿನ ಸರ್ಕಾರಿ ಆಸ್ಪತ್ರೆಗೆ ಬಂದೆ. ಇಲ್ಲಿ ಸಹಿತ ಗದಗ ಸರ್ಕಾರಿ ಆಸ್ಪತ್ರೆ, ಲಕ್ಕುಂಡಿ ಆಸ್ಪತ್ರೆ, ಮಲಸಮುದ್ರ ಆಸ್ಪತ್ರೆ, ಹಿಂಗೆ ಹಳ್ಳಿ ಗ್ರಾಮೀಣ ಪ್ರದೇಶಗಳಲ್ಲಿ ಸೇವೆ ಸಲ್ಲಿಸಿ 1983ರಿಂದ ನಾನು ಸೇವೆ ಸಲ್ಲಿಸಿ ಸುಮಾರು 2023 ಸುಮಾರು 40 ವರ್ಷದ ಸುದೀರ್ಘ ಸೇವೆಯನ್ನು ಮಾಡಿರುತ್ತೇನೆ. ಹಳ್ಳಿ ನಮ್ಮ ಆಸ್ಪತ್ರೆಗೆ ಹೆಚ್ಚಾಗಿ ಹಳ್ಳಿ ಜನರು ಬಡವರು ಜಾಸ್ತಿ ಬರುತ್ತಾರೆ. ಆ ಬಡವರನ್ನು ಕಡಿಮೆ ಖರ್ಚಿನಲ್ಲಿ ಆಪರೇಷನ್ ಮಾಡೋದು, ಅಪೆಂಡಿಕ್ಸ್ ಆಪರೇಷನ್ ಮಾಡೋದಲ್ಲಿ, ಆಮೇಲೆ ಮೂತ್ರಪಿಂಡದ ಆಪರೇಷನ್ ಆಗಲಿ, ಆಮೇಲೆ ಪ್ರೋಸ್ಟೇಟ್ ಅಂತಕ್ಕಂಥ ಗ್ರಂಥಿ ಆಪರೇಷನ್ ಆಗಲಿ, ಆಮೇಲೆ ಹೊಟ್ಟೆಯಲ್ಲಿ ಉದರದಲ್ಲಿ ಇಲ್ಲಿ ಯಕೃತ್ತಿನಲ್ಲಿ ಹೈಡಾಟೆಡ್ ಸಿಸ್ಟ್ ಅಂತ ಒಂದು ಅತಿ ಕಠಿಣವಾದ ಆಪರೇಷನ್ ಇತ್ತು. ಅದನ್ನು ಸಹಿತ ನಮ್ಮ ಆಸ್ಪತ್ರೆಯಲ್ಲೇ ನಾವು ಮಾಡಿ ಅದನ್ನು ಯಶಸ್ವಿ ಮಾಡಿ ರೋಗಿಯನ್ನು ಗುಣಪಡಿಸಿದ್ದೇವೆ. ನಾನು ಈ ಗದಗಿನಲ್ಲಿ ಈ ರೇಣುಕಾ ಆಸ್ಪತ್ರೆಯನ್ನು ಪ್ರಾರಂಭ ಮಾಡಿ ಬಡ ಜನರಿಗೆ ಸೇವೆಯನ್ನು ಸಲ್ಲಿಸುತ್ತಾ ಬಂದಿದ್ದೇನೆ. ಅದೇ ರೀತಿ ಕಠಿಣ ಆಪರೇಷನ್ ಸಹಿತ ಮಾಡುತ್ತಾ ಬಂದಿದ್ದೇನೆ. ಮತ್ತು ಕೋವಿಡ್ 2019 ಮತ್ತು 2020-22 ಕೋವಿಡ್ ಸಮಯದಲ್ಲಿ ಸುಮಾರು 300ಕ್ಕೂ ಹೆಚ್ಚು ರೋಗಿಗಳನ್ನು ಗುಣಪಡಿಸಿದ್ದೇನೆ. ಚಿಕಿತ್ಸೆ ಮಾಡಿ 150ಕ್ಕೂ ಹೆಚ್ಚು ರೋಗವನ್ನು ಉಚಿತವಾಗಿ ಸೇವೆ ಸಲ್ಲಿಸಿ ಉಚಿತ ತಪಾಸಣೆ ಮಾಡಿ ಚಿಕಿತ್ಸೆ ಮಾಡಿದ್ದೇನೆ. 150ಕ್ಕೂ ಹೆಚ್ಚು ರೋಗಿಗಳನ್ನು ಕಡಿಮೆ ಖರ್ಚಿನಲ್ಲಿ ತಪಾಸಣೆ ಮಾಡಿ ಉಪಚಾರ ಮಾಡಿದ್ದೇನೆ, ಗುಣಪಡಿಸಿದ್ದೇನೆ. ಮತ್ತು ಈ ವೈದ್ಯಕೀಯ ಜೊತೆಗೆ ನನಗೆ ಕೃಷಿಯಲ್ಲಿ ತುಂಬಾ ಆಸಕ್ತಿ. ನಮ್ಮ ತಂದೆ ತಾಯಂದಿರು ಕೃಷಿ ಮಾಡುತ್ತಿದ್ದರಿಂದ ಅದೇ ಒಂದು ಆಸಕ್ತಿ ನನ್ನಲ್ಲಿ ಇರುವುದರಿಂದ ನಾನು ಈ ಗದಗಿನ ಒಂದು 10 ಕಿಲೋಮೀಟರ್ ಸುಮಾರು 25 ಎಕರೆ ಜಮೀನು ಮಾಡಿ ನನ್ನ ಬಿಡುವಿನ ಸಮಯದಲ್ಲಿ ಆಸ್ಪತ್ರೆ ಕೆಲಸಕ್ಕೆ ಏನೂ ತೊಂದರೆ ಆಗದೆ ಬಿಡುವಿನ ಸಮಯದಲ್ಲಿ ಹೊಲಕ್ಕೆ ಹೋಗಿ ಹೊಲದಲ್ಲಿ ನೀರಾವರಿ ಒಂದು ಕೃಷಿ ಹೊಂಡಗಳನ್ನು ಮಾಡಿ ನೀರಾವರಿ ಮಾಡಿ
ರೈತರಿಗೆ ಅನೇಕ ಒಂದು ಸಲಹೆ ಸೂಚನೆಗಳನ್ನು ಮಾರ್ಗದರ್ಶನ ಮಾಡುತ್ತಾ ಇದರ ಜೊತೆಗೆ ನಾನು ದಿನಾಲು ಮುಂಜಾನೆ ವಾಕಿಂಗ್ ಅಂದ್ರೆ ನಡಿಗೆ ಮಾಡುವುದನ್ನು ಎಲ್ಲರಿಗೂ ಮಾರ್ಗದರ್ಶನ ಮಾಡುತ್ತೇನೆ, ಮನವೊಲಿಸುತ್ತೇನೆ. ನೀವು ನಡಿಗೆಯನ್ನು ದಿವಸ ವಾಕಿಂಗ್ ಮಾಡಿ, ಮಾಡೋದ್ರಿಂದ ನಿಮ್ಮ ಆರೋಗ್ಯ ಸುಧಾರಿಸುತ್ತದೆ ಅಂತೇಳಿ ದಿನಾಲು ಮುಂಜಾನೆ 6ರಿಂದ 7ರವರೆಗೂ 1 ತಾಸು ನಾನು ವಾಕಿಂಗ್ ಮಾಡುತ್ತೇನೆ. ಈ ಒಂದು ಹವ್ಯಾಸದಿಂದ ನಾನು 2021ರಲ್ಲಿ ನಾಸಿಕದಲ್ಲಿ ನಡೆದ ಭಾರತೀಯ ವೈದ್ಯಕೀಯ ಸಂಘದ ಡಾಕ್ಟರ್ಸ್ ಅಖಿಲ ಭಾರತ ನಿಮ್ಮೆಲ್ಲರ ಆಶೀರ್ವಾದದಿಂದ, ಈ ನಮ್ಮ ಗುರು ಹಿರಿಯರ ಆಶೀರ್ವಾದದಿಂದ ಮತ್ತು ಈ ನಮ್ಮ ಗದಗ ಭಾಗದ ಎಲ್ಲ ಸ್ವಾಮಿಗಳ ಆಶೀರ್ವಾದದಿಂದ ನನ್ನ ರೇಣುಕಾ ಆಸ್ಪತ್ರೆ ಅತಿ ಸುಸಂಗತವಾಗಿ ನಡೆಯುತ್ತದೆ. ರೋಗಿಗಳು ಆಶೀರ್ವಾದದಿಂದ ನಮ್ಮ ಆಸ್ಪತ್ರೆಗೆ ಬಂದು ಗುಣಮುಖವಾಗುತ್ತಿದ್ದಾರೆ. ಅದರ ಜೊತೆಗೆ ಎಲ್ಲರ ಆಶೀರ್ವಾದವನ್ನು ನಾನು ಬಯಸುತ್ತಾ ಇನ್ನೂ ಹೆಚ್ಚಿನ ಸೇವೆ ಮಾಡಲು ಜನರು ನನಗೆ ಪ್ರೋತ್ಸಾಹಿಸಬೇಕಾಗಿ ನನ್ನ ವಂದನೆಗಳನ್ನು ಸಲ್ಲಿಸುತ್ತೇನೆ. ನಮಸ್ಕಾರ ವೀಕ್ಷಕರೇ, ನಾನು BNRPT ಹೈಬ್ರಿಡ್ ನ್ಯೂಸ್ಗೆ ಎಂದಿನಂತೆ ನಮ್ಮ ಸುದ್ದಿಯಲ್ಲಿ ವಿಶೇಷ ಕಾರ್ಯಕ್ರಮದಿಂದ ಬರ್ತಾ ಇರ್ತಾರೆ. ನಿಮಗೆಲ್ಲ ಗೊತ್ತಿರುವ ಹಾಗೆ ಹೈಬ್ರಿಡ್ ನ್ಯೂಸ್ ನಾಡಿನ ಇಳವರಿ ಸಾಧಕರನ್ನ ಮುಖ್ಯವಾಗಿ ಪರಿಚಯಿಸುವ ಕೆಲಸ ಮಾಡ್ತಾ ಇದೆ. ಇವತ್ತು ನಮ್ಮ ಪಯಣ ಬಂದಿದ್ದು ಮುದ್ರಾ ನಗರಿ ಗದಗೆ, ವಿಶೇಷವಾಗಿ ವೈದ್ಯಕೀಯ ಕ್ಷೇತ್ರದಲ್ಲಿ ಸಾಧನೆ ಮಾಡುವ ಮೂಲಕ ಮನೆ ಮಾತಾಗಿರತಕ್ಕಂಥ ವಿಶೇಷ ಡಾಕ್ಟರ್ ಪರಿಚಯ ಮಾಡಿಕೊಡ್ತೀನಿ. ಹುಟ್ಟಿದ್ದು ಗ್ರಾಮೀಣ ಪ್ರದೇಶದಲ್ಲಿ, ಬೆಳೆದಿದ್ದು ಕೂಡ ಅನಕ್ಷರಸ್ಥ ಕುಟುಂಬದಲ್ಲಿ, ಆದರೂ ಕೂಡ ವೈದ್ಯಕೀಯ ಕ್ಷೇತ್ರದಲ್ಲಿ ವಿಶೇಷವಾಗಿ ಗುರುತಿಸಿಕೊಂಡು ಕೃಷಿಕರಾಗಿ ಕ್ರೀಡಾ ಆಸಕ್ತರಾಗಿಯೂ ಕೂಡ ಗ್ರಾಮೀಣ ಭಾಗದ ಜನರಿಗೆ ಮನೆ ಮಾತಾಗಿರೋ ಡಾಕ್ಟರ್ GB ಬೀರ್ನಳ ಜೊತೆಗೆ ಬಂದು ಯಶೋಗಾತಿ ತಿಳಿಸುವ ಪ್ರಯತ್ನ ಮಾಡ್ತೀವಿ. ಸರ್ ನಮಸ್ತೆ. ನಮಸ್ಕಾರ. ನಮ್ಮ ಸುದ್ದಿಯವರಿಗೆ ಸ್ವಾಗತ ಸರ್. ನಮಸ್ಕಾರ. ವಿಶೇಷವಾದ ಸಾಧಕರು ನಮ್ಮ ಜೊತೆಗಿದ್ದಾರೆ. GB ಬೀರ್ನಳ ಬಂದು ಯಶೋಗಾತಿ ತಿಳಿಸುವ ಪ್ರಯತ್ನ ಮಾಡ್ತೇವೆ. ಸರ್ ನಮಸ್ತೆ. ಧನ್ಯವಾದಗಳು. ನಮ್ಮ ಸುದ್ದಿಯವರಿಗೆ ಸ್ವಾಗತ ಸರ್. ಥ್ಯಾಂಕ್ ಯು. ವಿಶೇಷವಾಗಿ GB ಬೀರ್ನಳ ಅಂದ್ರೆ ವೈದ್ಯಕೀಯ ಕ್ಷೇತ್ರದಲ್ಲಿ ಸುಮಾರು 35ರಿಂದ 40 ವರ್ಷಗಳ ಕಾಲ ಉತ್ತಮ ಸೇವೆ ಜೊತೆ ಗುರುತಿಸಿಕೊಂಡಿದ್ದಾರೆ. ಬನ್ನಿ ಅವರ ಬಾಲ್ಯ ಜೀವನವನ್ನ ನೆನೆಯುತ್ತಾ ಈ ಸೇವೆಯನ್ನ ನೆನೆಯೋಣ. ಸರ್ ನಮಸ್ತೆ. ಮೂಲತಃ ನೀವು ಎಲ್ಲಿಯವರು, ನಿಮ್ಮ ಬಾಲ್ಯ ದಿನಗಳು ಹೇಗಿತ್ತು ಅಂತ? ಮೂಲತಃ ನಾವು ಮುಂಡ್ರಿ ತಾಲೂಕಿನ ಒಂದು ಕುಗ್ರಾಮ, ಮುಷ್ಟಿಕೊಪ್ಪ ಗ್ರಾಮದವರು. ಯಾವುದೇ ಬಸ್ಸು ಇಲ್ಲದೆ ಇರತಕ್ಕಂಥ ಬಸ್ಸಿನ ಸೌಲಭ್ಯ. ಸರ್ ನಮಸ್ತೆ. ಧನ್ಯವಾದಗಳು. ವಿಶೇಷವಾಗಿ ವೈದ್ಯಕೀಯ ಕ್ಷೇತ್ರದಲ್ಲಿ 35 ವರ್ಷಗಳ ಕಾಲ ಸೇವೆ ಸಲ್ಲಿಸಿದ್ರಿ. ನಿಮ್ಮ ಪೂರ್ವ ಹಿನ್ನೆಲೆ ಏನಂತೂ ನಿಮ್ಮ ಬಾಲ್ಯ ದಿನಗಳು ಹೇಗಿತ್ತು ಸರ್ ಅಂತ? ನಾನು ಮುಂಡ್ರಿ ತಾಲೂಕಿನ ಮುಷ್ಟಿಕೊಪ್ಪದ ಒಂದು ಹಿಂದುಳಿದ ಹಳ್ಳಿ, ಯಾವ ಬಸ್ ಸೌಲಭ್ಯ ಇಲ್ಲದಂಥ ಹಳ್ಳಿಯಲ್ಲಿ 1956 ಜನವರಿ 4ರಂದು ಜನಿಸಿರುತ್ತೇನೆ. ಬಡ ಕುಟುಂಬ, ಅನಕ್ಷರಸ್ಥ ಕುಟುಂಬ ಮತ್ತು ಕೃಷಿಯಲ್ಲಿ ಕೃಷಿ ಆಧಾರಿತ ಕುಟುಂಬದಲ್ಲಿ ಜನಿಸಿ ನಾನು ಬಾಲ್ಯದಲ್ಲಿ ಸುಮಾರು 10 ವರ್ಷದವರೆಗೆ ಶಾಲೆಗೆ ಹೋಗಿ, ಯಾಕಂದ್ರೆ ನಮ್ಮ ಊರಿನಲ್ಲಿ ಶಾಲೆ ಇಲ್ಲದ್ರಿಂದ 10 ವರ್ಷಗಳವರೆಗೆ ನಾವು ಶಾಲೆಗೆ ಹೋಗಲ್ಲ. ನಮ್ಮ ತಂದೆ ತಾಯಿಯರು ನನ್ನ ಮಗ ವಿದ್ಯಾವಂತನಾಗಬಲ್ಲ ಆಶೆಯಿಂದ ಒಂದು ಗೌಂಟಿ ಶಾಲೆ ಮಾಡಿದರು. ಆ ಗೌಂಟಿ ಶಾಲೆಯಲ್ಲಿ ನಾವು ಒಂದು 3 ವರ್ಷ ಕಲಿತು 10 ವರ್ಷಕ್ಕೆ ಇಲ್ಲ ಇಷ್ಟು ಜಾಣ ವಿದ್ಯಾರ್ಥಿಗಳು ಇವ್ರನ್ನ ಶಾಲೆಗೆ ಹಾಕಬೇಕಂತೇಳಿ ಮುಂದೆ ಕಲಿಕೇರಿಗೆ ನಮ್ಮನ್ನು ಸೇರಿಸ್ತಾರೆ. ಕಲಿಕೇರಿಯಲ್ಲಿ ನಾವು 1ನೇ ಎತ್ತೆಯಿಂದ 7ನೇ ಎತ್ತರ ಕಲಿತು 7ನೇ ಎತ್ತಲ್ಲಿ ಸಹಿತ ನಾನು ಅಖಂಡ ಧಾರವಾಡ ಜಿಲ್ಲೆಯಲ್ಲಿ 7ನೇ ಎತ್ತೆ ನಡೆದಿಂದ ಪರೀಕ್ಷೆಯಲ್ಲಿ ಇಡೀ ಧಾರವಾಡ ಅಖಂಡ ಜಿಲ್ಲೆಗೆ ಪ್ರಥಮ ಸ್ಥಾನ ಪಡೆದು ಅವಾಗನೇ ನಾನು 200 ರೂಪಾಯಿ ವರ್ಷಕ್ಕೆ 200 ರೂಪಾಯಿ ಸ್ಕಾಲರ್ಶಿಪ್ ಪಡೆದಿರುತ್ತೇನೆ. ಸರ್, ಅಲ್ಲಿನ ನಿರ್ಮಾಣಗಳಲ್ಲಿ ಓದಿನ ಬಗ್ಗೆ ಆಸಕ್ತಿ ಹೇಗೆ ಹೆಚ್ಚಾಯಿತು ಅಂತ? ಓದಿ ನಮ್ಮ ತಂದೆ ತಾಯಿ ಅನಕ್ಷರರು ಸಹಿತ ನಮ್ಮ ಮಕ್ಕಳು ನಮ್ಮ 3 ಮಂದಿ ಅಣ್ಣಂದಿರು ಅನಕ್ಷರ ಇದ್ರು. ಆದ್ರೆ ನಮ್ಮ ಸಣ್ಣ ಮಗ ವಿದ್ಯಾವಂತನ ಆಗ್ಬೇಕಂತ ಆಸೆಯಿಂದ ನಮ್ಮ ತಂದೆಯವರು ಮೊದಲ ಗೌಂಟಿ ಶಾಲೆ ಅಂತಾರಲ್ಲಿ, ಅಂದ್ರೆ ಒಬ್ಬ ಕಲಿತ ಮಾಸ್ತರ್ ಕರ್ಕೊಂಡ್ಬಂದು ಅವರಿಗೆ ಜೋಳ ಗೋಧಿ ತಿಂಗಳಿಗೆ ಇಷ್ಟು ಪಗಾರ ಅಂತ ಕೊಟ್ಟು ನಮ್ಮನ್ನ ಓದ್ಲಿಕ್ಕೆ ಹಚ್ಚಿದ್ರು. ಆ ಓದ್ಲಿಕ್ಕೆ ಹಚ್ಚಿದಾಗ ನಾನು ಎಲ್ಲದರಲ್ಲಿ ಪ್ರಥಮ ಸ್ಥಾನ ಬರ್ತಿದ್ದೆ. ಅವ್ರು ಹೆಂಗೆ ಓದಿಸಿದ್ರೆ ಎಲ್ಲ ದಾಖಲೆ 1ರಿಂದ 30 ಮಗ್ಗಿರೋದು, ಆಯಿಂದ ಕಕಾಯಿಂದ ಎಲ್ಲ ಕಕಾದಲ್ಲಿ ಎಲ್ಲ. ಆಮೇಲೆ 12 ಅಮಾವಾಸ್ಯೆಗಳು, 12 ಹುಣ್ಣಿಮೆಗಳು, 30-60 ಸಂವತ್ಸರಗಳ ಸಹಿತ ನಮಗೆ ಭಯಕ್ ಮಾಡಿಸಿದ್ರು. ಅದನ್ನೆಲ್ಲ ನೋಡಿ ಆ ಗೌಂಟಿ ಮಾಸ್ತರು ಇಲ್ಲ ಇವನು ಮುಂದೆ ಗೌರ್ಮೆಂಟ್ ಶಾಲೆಗೆ ಹೋಗಬೇಕಂತ ಒಂದು ಆಸೆಯಿಂದ ನಮ್ಮನ್ನ ಕಲಿಕೇರಿಗೆ ಸರ್ಕಾರಿ ಶಾಲೆಗೆ 10ನೇ ವರ್ಷಕ್ಕೆ ಕಳಿಸ್ತಾರೆ. ಅಲ್ಲಿ ನಾವು 1ನೇ ಎತ್ತಕ್ಕೆ ಸೇರ್ತೀನಿ. ಸರ್, ಹುಟ್ಟಿದ್ದು ಕುಟುಂಬದಲ್ಲಿ ಬದುಕಿನ ವ್ಯವಸ್ಥೆಗಾಗಿ ಕೃಷಿ ಮಾಡ್ತಾರೆ, ಕುರಿ ಕಾಯುವಂತ ಕುಟುಂಬದ ಜನಿಸ್ತೀರಿ. ಬಿಡುವಿನಲ್ಲಿ ತಾವು ಕೂಡ ಒಂದು ಕಾರ್ಯದಲ್ಲಿ ಭಾಗಿಯಾಗ್ತಾ ಇದ್ದಾರೆ ಹೇಗೆ ಅಂತ? ಹೌದು, ನಾನು ಬಿಡುವಿನ ಸಮಯದಲ್ಲಿ ಶಾಲೆಗೆ ಹೋಗಿ ಬಂದು ಬಿಡುವಿನ ಸಮಯದಲ್ಲಿ ಹೊಲದಲ್ಲಿ ಕೃಷಿ ಮಾಡುತ್ತಿದ್ದೆ.
ಹೊಲದಲ್ಲಿ ಎಲ್ಲ ಶೇಂಗಾ ಬಿತ್ತುವ ಸಮಯದಲ್ಲಿ, ಹರಗುವ ಸಮಯದಲ್ಲಿ, ಉಳುಮೆ ಮಾಡುವ ಸಮಯದಲ್ಲಿ ಮತ್ತು ನಮ್ಮ ಕುರಿಯನ್ನು ಸಹಿತ ನಮ್ಮ ಹೊಲದಲ್ಲಿ ಈ ಒಂದು ಸಾವಯವ ಗೊಬ್ಬರ ಹೆಚ್ಚು ತೆಗೆದು ಹೊಲದಲ್ಲಿ ನಾವು ಕುರಿಯನ್ನು ತರಗುತ್ತಿದ್ರು. ಆ ತರಗುವುದು ಸಹಿತ ಭೂಮಿಯ ಒಂದು ಫಲವತ್ತತೆ ಹೆಚ್ಚಿನ ಸಲುವಾಗಿ ಮಾಡ್ತಿದ್ರು. ಅವಾಗೂ ಸಹಿತ ನಾಶ ಆಗಿರುತ್ತೆ. ಮತ್ತೆ ನಮ್ಮೂರು ಸಹಿತ ಕಪ್ಪತ್ತು ಗುಡ್ಡದ ಶ್ರೇಣಿ ಇದೆ. ಆ ಶ್ರೇಣಿಯಲ್ಲಿ ದನಗಳನ್ನು ಮತ್ತು ಕುರಿಗಳನ್ನು ಮೇಯಿಸಿದ್ರು. ಆಮೇಲೆ ಆ ಒಂದು ಗುಡ್ಡಗಳನ್ನು ಹತ್ತುವ ಹವ್ಯಾಸ ಇತ್ತು ನನಗೆ. ಆ ಹವ್ಯಾಸ ಇದ್ದುದರಿಂದ ಆವಾಗಲೇ ನಾನು ಟ್ರೆಕ್ಕಿಂಗ್ ಅಂತಂದ್ರೆ ಆ ಗುಡ್ಡಗಳನ್ನು ದನ ಕಾಯ್ತಾ ನಾನು ಮತ್ತು ಕುರಿ ಕಾಯ್ತಾ ಆ ಗುಡ್ಡದಲ್ಲಿ ವಾಕಿಂಗ್ ಮಾಡ್ತಾ ಇದ್ವಿ. ಅದು ನನಗೆ ಬಹಳ ಸಹಾಯ ಆಯ್ತು. ಸರ್, ತಾವು ಹುಟ್ಟಿದ್ದು ಹಳ್ಳಿ ಪ್ರದೇಶ ಅಂತ ಹೇಳಿದ್ರಿ. ಆ ದಿನಗಳಲ್ಲಿ ಯಾವೆಲ್ಲ ಆಟಗಳನ್ನ ನೀವು ಆಡ್ತಾ ಇದ್ರಿ ಮತ್ತು ಆ ಬಾಲ್ಯವನ್ನು ನೆನಪು ಹಾಕುವುದಾದ್ರೆ? ನಾವು ಹಳ್ಳಿಯಲ್ಲಿ ಕಬಡ್ಡಿ ಆಟ ಬಹಳ ಪ್ರಸಿದ್ಧ ಇತ್ತಲ್ಲಿ. ಹಳ್ಳಿಗಳಲ್ಲಿ ನಾವೆಲ್ಲರೂ ಕಬಡ್ಡಿ ಆಡಿದ್ವಿ. ಮತ್ತು ಶಾಲೆಗೆ ಹೋದ್ಮೇಲೆ ವಾಲಿಬಾಲ್ ಅಂತ ಆಡ್ತಿದ್ವಿ. ಆಮೇಲೆ ಕುಂಟಲ್ಪಿ ಅಂತ ಆಡ್ತಿದ್ವಿ. ಲೇಜಿಮ್ ಶಾಲೆಯಲ್ಲಿ ಲೇಜಿಮ್ ಆಡಿಸ್ತಿದ್ರು ಮಾಸ್ತರ್ ಮಂದಿ ಲೇಜಿಮ್. ಆದ್ದರಿಂದ ಈಗ ಒಂದು ಬೇಸ್ಬಾಲ್, ಹೈಸ್ಕೂಲ್ನಲ್ಲಿ ಬೇಸ್ಬಾಲ್ ಆಡ್ತಿದ್ವಿ. ಈಗ ಕ್ರಿಕೆಟ್ ಕೇಳ್ತಿದ್ವಿ, ಕ್ರಿಕೆಟ್ ಆಡ್ತಿದ್ದಿಲ್ಲ. ಬೇಸ್ಬಾಲ್ ಆಡ್ತಿದ್ವಿ, ವಾಲಿಬಾಲ್ ಆಡ್ತಿದ್ವಿ. ಇಂಥ ಒಂದು ಗ್ರಾಮೀಣ ಆಟಗಳನ್ನ ಮೈಗೂಡಿಸ್ಕೊಂಡಿದ್ದೀರಿ ಅನಿಸುತ್ತೆ. ಸರ್, ಇವತ್ತು ಚಿಕ್ಕವರಿದ್ದಾಗ ಇವತ್ತಿನ ಮಕ್ಕಳಿಗೆ ನಾವು ಕೇಳಿದಾಗ ಡಾಕ್ಟರ್ ಆಗಬೇಕು, ಇಂಜಿನಿಯರ್ ಆಗಬೇಕು ಅಂತ ಇವಾಗ ಹೇಳ್ಬಿಡ್ತಾರೆ, ಕನಸ್ಕೊಂಡು ಹೋಗ್ತಾರೆ. ನೀವು ಒಂದು ಬಹಳ ದಿನಗಳಲ್ಲಿ ಏನ್ ಆಗ್ಬೇಕಂತ ಕನಸು ಕೊಟ್ಕೊಂಡಿದ್ರಿ ಸರ್? ಇವತ್ತು ವೈದ್ಯರಾಗಿ ಸುದೀರ್ಘವಾಗಿ 40 ವರ್ಷ ಸೇವೆ ಮಾಡಿದ್ರಿ. ಬಾಲ್ಯ ದಿನಗಳಲ್ಲಿ ಏನೆಲ್ಲ ಕನಸು ಕಂಡ್ಕೊಂಡಿದ್ರಿ ಅಂತ ಸರ್ ತಾವು? ನಾನು ಹೈಸ್ಕೂಲ್ನಲ್ಲಿ ಇದ್ದಾಗ ನಮ್ಗೆ ಒಂದು PM ಪಾಟೀಲ್ ಗುರುಗಳು, ಇವರು ಬಹಳ ವಿದ್ಯಾವಂತ, ಬಹಳ ಜಾಣ ಇದ್ದಾನೆ ಹುಡುಗ, ಇವನ್ನ ಇಷ್ಟಕ್ಕೆ ಮುಗಿಸ್ಬಾರ್ದು. ನಮ್ಮ ತಂದೆಯವರು 14 ಕಲ್ತ್ಬಿಟ್ರೆ ಸಾಕು, SSLC ಆಗ್ಬಿಟ್ರೆ ಸಾಕು ನನ್ನ ಮಗ ಅಂತಿದ್ರು. ಆದ್ರಿಂದ ಇನ್ನೂ ಕಲಿಬೇಕಂತೇಳಿ TS ಪಾಟೀಲ್ ಅಂತೇಳಿ ಒಬ್ರು ತತ್ವಜ್ಞಾನಿ, ಕಲ್ಕೇರಿ ತತ್ವಜ್ಞಾನಿ, ಅವರು LLB ಆಗಿತ್ತು. ಅವರು LLB ಕಾಲೇಜಿನ ಪ್ರಿನ್ಸಿಪಾಲ್ ಆಗಿದ್ರು ಅವರು ದಾವಣಗೆರೆಯಲ್ಲಿ. ಅವರು ಒಂದ್ಸಲ ಇದೇ ಒಂದು ಹೈಸ್ಕೂಲ್ನಲ್ಲಿ ಒಂದು ಫಂಕ್ಷನ್ ನಡೆದಾಗ ನಿಮ್ಮೆಲ್ಲರೂ ನಿಮ್ಮ ಆಸೆ ಏನಿದೆ, ನಿಮ್ಮ ಗುರಿ ಏನಿದೆ ಅಂತ ಕೇಳ್ತಿದ್ರು. ಆ ಗುರಿಯನ್ನು ಕೇಳಿದಾಗ ನಾನು ಅವಾಗಲೇ 9th ಮತ್ತು 10th ಕಲಿಯುವಾಗಲೇ ಹೇಳಿದ್ದವರು, ನಾನು ಒಳ್ಳೆ ವೈದ್ಯನಾಗಬೇಕು, ಜನರ ಮೆಚ್ಚುಗೆ ವೈದ್ಯನಾಗಬೇಕಂತ ಮಾತನ್ನು ಹೇಳಿದ್ದೆ ಅವಾಗಿನ ಕಾಲದಲ್ಲಿ. ಅವಾಗ ಅವರು ನನಗೆ ಬಹಳ ಮೆಚ್ಚುಗೆ ವ್ಯಕ್ತಪಡಿಸಿ ನಿನ್ನ ಆಸೆ ನೀನು ಈಡೇರಿಸಬೇಕು ಅಂತ ಹೇಳಿ ನಮ್ಮ ಗುರುಗಳು ಮತ್ತು ಅವರು ನನಗೆ ಆಶೀರ್ವದಿಸಿದರು. ರಾಮದೇವ್ ಕನಸು ಇವತ್ತು ಸಾಕಾರಗೊಂಡ 40 ವರ್ಷಗಳು ಪೂರ್ಣಗೊಂಡಿದೆ. ಸಾಕಷ್ಟು ರೋಗಿಯನ್ನು ಗುಣಪಡಿಸಿದಂತ ಕೈ ಇವತ್ತು ಎಲ್ಲಿ ಹೋದ್ರು ಕೂಡ ಗ್ರಾಮೀಣ ಪ್ರದೇಶದಲ್ಲಿ ಬೀದಿನ ಡಾಕ್ಟರ್ ಅಂದ್ರೆ ಕೈಗಳು ಎನ್ನುವಂಥದ್ದು ಕೂಡ ನಾವು ಮನೆ ಮಾತಾಗಿ ಕೇಳಿ ಬರ್ತಾ ಇದ್ವಿ. ಸರ್, ಓದುವ ದಿನಗಳಲ್ಲಿ ಏನೆಲ್ಲ ಹವ್ಯಾಸ ಉಳಿಸ್ಕೊಂಡಿದ್ವಿ ಅಂತ ತಾವು? ಓದುವ ದಿನಗಳಲ್ಲಿ ನನಗೆ ಓದುವ ಹವ್ಯಾಸ ಅಂದ್ರೆ ಅವಾಗ ಈ ಲೈಟ್ ಗೀಟ್ ಏನು ಇದ್ದಿರಲಿಲ್ಲ. ನಮ್ಮೂರಲ್ಲಿ ವೆಂಕಟೇಶ್ವರ ದೇವಸ್ಥಾನ ಅಂತಿದೆ. ಆ ದೇವಸ್ಥಾನದಲ್ಲಿ ಇವನ್ ಚಿಮಣಿ ಸಹಿತ ಚಿಮಣಿ ಎಣ್ಣೆ ಚಿಮ್ನಿ ಅಂತಿದ್ದೇವೆ, ಚಿಮ್ನಿ ದೀಪ ಅಂತಿದ್ವಿ. ಆ ದೀಪದ ಬೆಳಕಿನ ಸಹಿತ ನಾವು ಓದ್ತಿದ್ವಿ. ನಸುಕಿನಲ್ಲಿ ನಮ್ಮ ತಂದೆ ಮತ್ತು ನಾವು ಬಹಳ ನೆನೆಸ್ಬೇಕು, ನಮ್ಮ ತಂದೆ ನಸುಕಿನಲ್ಲಿ ಹೇಳ್ಬೇಕು, ನೀವು ಸೂರ್ಯೋದಯಕ್ಕಿಂತ ಮೊದಲು ಯಾವ ರೀತಿ ಅವನ ಜಾಣ ಆಗ್ತಾನೆ ಅಂತಿದ್ರು. ಅವರ ಮಾತನ್ನು ಕೇಳಿ ನಾನು ಸೂರ್ಯೋದಯಕ್ಕಿಂತ ಮೊದಲೇ ಎದ್ದು ನಸುಕಿನಲ್ಲಿ ಅಭ್ಯಾಸ ಮಾಡ್ತಿದ್ದೆ. ನಮ್ಮ ಮುಷ್ಟುಕತ್ತದಲ್ಲಿ 1 8 ಅಷ್ಟೇ ಸಾಲಿದ್ದು ಹಿರಿಯ ಸತ್ಯವಿಲ್ಲ ಅಂತ ಮಾಸ್ತರ್ ಇದ್ದರು. ಅವ್ರು ನನ್ನ ಊರಿನ ಜೊತೆಗೆ ಅವರು ಸಹಿತ ನೀವು ಬಹಳ ಜಾಣಗನ ಭರವಪ್ಪ ನಿನ್ನ ಮಗ, ನೀನು ಇಲ್ಲಿಗೆ ನಿಲ್ಲಿಸುವಾಗ ಕಲಿಸ್ಬೇಕಂತ ಅವರು ಸಹಿತ ನಮ್ಮ ತಂದೆಗೆ ದುಂಬಾಲು ಬಿದ್ದು ನನ್ನನ್ನು ಹೆಚ್ಚಿಗೆ ವಿದ್ಯಾಭ್ಯಾಸ ಆಗಲಿಕ್ಕೆ ಒಂದು ಕನಸು ನನಗೆ ಕನಸು ಕಟ್ಟಿದರು. ಸರ್, ಓದುವ ದಿನದಲ್ಲಿ ಸಾಕಷ್ಟು ಸವಾಲುಗಳು ಎದುರಿಸಿದ್ರಿ, ಸಾಕಷ್ಟು ಉಪವಾಸ ದಿನಗಳು ಕೂಡ ಕಳಿತೀರಿ. ಯಾಕಂದ್ರೆ ಅಂದಿನ ದಿನ ಅಂತಂದ್ರೆ ಬಹಳ ಸಂಕಷ್ಟದ ದಿನಗಳು. ಆ ದಿನಮಾನಗಳಲ್ಲಿ ಕೂಡ ಉತ್ತಮ ವಿದ್ಯಾಭ್ಯಾಸವನ್ನು ತಾವು ಮಾಡ್ತೀರಿ. ಸರ್, ತಮ್ಮ ಒಂದು ಮಾರ್ಗದರ್ಶಕರು ಯಾರಾಗಿದ್ರು ಮತ್ತು ಯಾರನ್ನ ತಮ್ಮ ಗುರುಗಳಾಗಿ ಸ್ವೀಕಾರ ಮಾಡ್ಕೊಂಡ್ರಿ, ಯಾರನ್ನ ತಮ್ಮ ಆದರ್ಶ ವ್ಯಕ್ತಿ ಇಟ್ಕೊಂಡು ಜೀವನ ರೂಪಿಸ್ಕೊಂಡ್ರಿ ಅಂತ? ಅದು ನನ್ನ ಹೈಸ್ಕೂಲ್ನಲ್ಲಿ ನಮ್ಮ ಗುರುಗಳಾದಾಗ PM ಪಾಟೀಲ್ ಅಂತ ಇದ್ರು. ಅವರು ನನ್ನ ಆದರ್ಶ ಗುರುಗಳು. ನಮಗೆ ಈ ಗುರುಲಿಂಗಪ್ಪ ಕಲಿಲೇಬೇಕು, ಇವರು ಎಷ್ಟೊತ್ತಿದ್ರು ಇಷ್ಟು ಜಾಣವಲ್ಲ ಅಂತ ಜಾಣ ವಿದ್ಯಾರ್ಥಿನೇ ನೋಡಿಲ್ಲ ನನ್ನ ಜೀವನದಲ್ಲಿ. ಅವತ್ತು ಕಲೀಲೇಬೇಕು. ಮತ್ತು ಹಿರಿಯ ಶಕ್ತಿಗೌಡ ಮಾಸ್ತರ್ ಅಂತ ಹೇಳಿ ನಮ್ಗೆ 7th ಕಲಿಸಿದ್ರು. 7th ಸ್ವಲ್ಪ ದಿವಸ ಒಂದು 2-3 ತಿಂಗಳು 4 ತಿಂಗಳು ಕಲಿಸಿದ್ರು. ಅವರೂ ಸಹಿತ ಈ ಜಾಣ ವಿದ್ಯಾರ್ಥಿಯನ್ನ ಮುಂದೆ ಕಲಿಸಬೇಕು. ಭರವಪ್ಪ, ನೀನು ಕಲ್ತಿಲ್ಲ ಅಂತ ಹೇಳಿ ನಿನ್ನ ಮಗನ ಕಲಿಸೋದು ಬಿಡಬೇಡ, ನಿನ್ನ ಮಗನ ನೀನು ಕಲಿಸಲೇಬೇಕು, ದೊಡ್ಡ ವಿದ್ಯಾಭ್ಯಾಸ, ದೊಡ್ಡ ಡಾಕ್ಟರ್ ಮಾಡು, ದೊಡ್ಡ ಇಂಜಿನಿಯರ್ ಮಾಡು ಅಂತಕ್ಕಂಥ ಒಂದು ಆಸೆಯನ್ನು ಹುಟ್ಟು ಹಾಕಿದ್ರು ಅವ್ರು. ಸರ್, ತಮ್ಮ ವಿದ್ಯಾಭ್ಯಾಸ ಹೀಗೆಲ್ಲ ಮುಂದುವರಿತು ಅಂತ ಮುಂದೆ ನಾನು ನಮ್ಮ PM ಪಾಟೀಲ್, ನಮ್ಮ ತಂದೆಯವರು ಸಾಕು SSLC ಬಿಡೋ ಅಂದ್ರೆ ಸಹಿತ ಅವರು ನಮ್ಮ ಗುರುಗಳಾದ PM ಪಾಟೀಲ್ ಬೆಳೀಲವರು ಇಲ್ಲ, ಕರ್ನಾಟಕ ಕಾಲೇಜಿಗೆ ಹಚ್ಚು, ನಾನು ಧನ ಸಹಾಯ ಮಾಡುತ್ತೇನೆ ಅಂತ ಹೇಳಿದ್ರು. ಆವಾಗ ನಾನು ಅವರೆಲ್ಲ ಧನ ಸಹಾಯ ಜೊತೆಗೆ ನಾನು SSLCಯಲ್ಲಿ ಇಡೀ ಒಂದು 120 ಒಂದು 100 ಜನರಲ್ಲಿ SSLCಯಲ್ಲಿ ಅತ್ಯಧಿಕ ಮಾರ್ಕ್ಸ್ ಪಡೆಯುವುದರಿಂದ ನನಗೆ ಗ್ರಾಮೀಣ ಭಾಗದಿಂದ 2,000 ರೂಪಾಯಿ
ಅವಾಗ ಸ್ಕಾಲರ್ಶಿಪ್ ಬರ್ತಿತ್ತು. ಆ ಸಹಾಯದಿಂದ ನಮ್ಮ ಮನೆಯ ಬೆಳತನ ಕುಟುಂಬದ ಸಹಿತ ನನಗೆ ಕಲಿಯಕ್ಕೆ ಸಹಾಯ ಮಾಡಿದ್ರಿಂದ ಧಾರವಾಡ ಕರ್ನಾಟಕ ಕಾಲೇಜಿನಲ್ಲಿ PUC ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಕಲಿತು ಪ್ರಥಮ ಸ್ಥಾನದಲ್ಲಿ ಪಡೆಯುವುದರಿಂದ ನನಗೆ MBBS ಪದವಿಯನ್ನು ಸೇರಲು ಇದೇ ಸಹಾಯ ಆಯಿತು. ನನಗೆ ಪ್ರಥಮ ಸ್ಥಾನ ಪಡೆದ್ರಿಂದ ಸರ್ಕಾರಿ ಸೀಟು ದೊರೆಯಿತು ನನಗೆ. ಸರ್, ತಾವು ಗ್ರಾಮೀಣ ಭಾಗದ ಪ್ರತಿಭೆ. ಅಂದಿನ ದಿನಮಾನಕ್ಕೆ ಇಂಗ್ಲಿಷ್ ಅಂದ್ರೆ ಕಬ್ಬಿಣ ಕಲೆ ಆಗಿತ್ತು. ಆದ್ರೂ ಕೂಡ ತಮ್ಮ ಸ್ವಂತ ಅಧ್ಯಯನದ ಮೂಲಕ ಇಚ್ಛೆಯಿಂದ ಒಂದು MBBS ಸೇರ್ತೀರಿ. ಆ ಸೇರಿದ ದಿನಗಳು ಹೇಗಿದ್ವು ಅಂತ ಸರ್? ನೀವು ಹೇಳಿದಂಗೆ ಕಡಿಮೆ ಇಂಗ್ಲಿಷ್ ಅನ್ನೋದು ಕಬ್ಬಿಣ ಕಡಲಾಗಿತ್ತು. ಯಾಕಂದ್ರೆ ನಾವೆಲ್ಲ ಕನ್ನಡ ಕಲ್ತಿದ್ವಿ, ಹಳ್ಳಿಯೊಳಗೆ ಕಲ್ತಿದ್ವಿ. ಆದ್ರೆ ನಾನು ಒಂದು ಚಾಲೆಂಜ್ ಮಾಡಿ ಇಂಗ್ಲಿಷ್ ಸಹಿತ ನಾನು ಚೆನ್ನಾಗಿ ಅಭ್ಯಾಸ ಮಾಡಿ ಆ ಇಂಗ್ಲಿಷ್ ಮೀಡಿಯಂನಲ್ಲಿ ಕಲಿತುಕೊಂಡಂತ ವಿದ್ಯಾರ್ಥಿಗಳನ್ನು ಹಿಂದಾಕಿ ನಾನು ಪ್ರಥಮ ಸ್ಥಾನ ಬಂದಿದ್ದೆ. ಆ ಇಂಗ್ಲಿಷ್ ಮೀಡಿಯಂದವರು ಸಹಿತ ನೋಡು ಹಿಂಗ ಅವನು ಕನ್ನಡ ಮೀಡಿಯಂ ಬಂದ್ರೆ ಸಹಿತ ಯಾವ ರೀತಿ ಮಾರ್ಕ್ಸ್ ಪಡೆದಿದ್ದಾನೆ, ಯಾವ ರೀತಿ ಪ್ರಥಮ ಸ್ಥಾನ ಪಡೆದಿದ್ದಾನೆ. ನಾನು PUC ಪ್ರಥಮ ಸ್ಥಾನ ಪಡೆದಂದ್ರೆ ಅವಾಗ ಎಮರ್ಜೆನ್ಸಿ ಡಿಕ್ಲೇರ್ ಆಗಿತ್ತು ಇಂದಿರಾ ಗಾಂಧಿ. ಆ ಪೀರಿಯಡ್ನಲ್ಲಿ ಇಲೆಕ್ಷನ್ ಮಾಡ್ತಿದ್ದಿಲ್ಲ. ಆ ಇಲೆಕ್ಷನ್ ಮಾಡೋದ್ರಿಂದ ಕ್ರಾಚಿನ ಪ್ರತಿನಿಧಿಯಾಗಿ ನನ್ನನ್ನು ಆಯ್ಕೆ ಮಾಡಿದ್ರು ನನ್ನ ಪಡೆದ ಮಾರ್ಕ್ಸ್ ಇದರಿಂದ. ಸರ್, ಅವೆಲ್ಲವೂ ಕೂಡ ಇದು ಸವಿನೆನಪಾಗಿ ಸೇವಾ ವೃತ್ತಿಯನ್ನು ಸುಗಮ ಸಾಗಿಸ್ತಾ ಇದ್ರಿ. ಸರ್, ತಾವು ಯಾವಾಗ ತಮ್ಮ ಸೇವಾ ವೃತ್ತಿಯನ್ನು ಪ್ರಾರಂಭ ಮಾಡಿದ್ರಿ ಅಂತ? ನಾನು 1983 ಫೆಬ್ರವರಿಯಲ್ಲಿ ನನ್ನ MBBS ಮುಗಿದ ತಕ್ಷಣ ನಾ ಹಳ್ಳಿಯಲ್ಲಿ ಸೇವೆ ಮಾಡ್ಬೇಕಂತ ಮುಷ್ಟಿಕೊಪ್ಪದಲ್ಲೇ ಒಂದು 3 ತಿಂಗಳ ಸೇವೆ ಮಾಡ್ತೇನೆ. ಸೈಕಲ್ನಾಗ ಅಡ್ಡಾಡಿ ಜನರ ಮನೆಗೆ ಹೋಗಿ ಸೇವೆ ಸಲ್ಲಿಸ್ತೀನಿ 1983ರಲ್ಲಿ. ಮುಂದೆ 3 ತಿಂಗಳಲ್ಲಿ ಮುಷ್ಟಿಕೊಪ್ಪ ಮಾಡಿದ ಕಲಿಕೇರಿ 3 ತಿಂಗಳ ಮಾಡ್ತೇನೆ. ಮತ್ತೆ ಕಲಿಕೇರಿ ಮುಷ್ಟಿಕೊಪ್ಪ ಜನ ನೀವು ನಮ್ಗೆ ಬಹಳ ಆರಾಮ ಮಾಡ್ತಾನೆ ಡಾಕ್ಟರ್ ಅಂತ ಹೇಳಿ ಮುಂದಿನ ಜನರಿಗೆ ಸ್ವಲ್ಪ ಸೇವೆ, ತಾಲೂಕಿನ ಜನರಿಗೆ ಸುತ್ತಲೇ ಹಳ್ಳಿ ಜನ ಸೇವೆ ಸಲ್ಲ ಅಂತ ಹೇಳಿ 1983ರಲ್ಲಿ ನಾನು ಈ ಮುದ್ರಿಗೆಯಲ್ಲಿ ಸಹಿತ ಒಂದು ಸ್ವಂತ ಬಾಡಿಗೆ ಕೂಲಿಯನ್ನು ನೋಡಿ ಕೋಣೆಯನ್ನು ತೆಗೆದುಕೊಂಡು ಅಲ್ಲಿ ನನ್ನ ಒಂದು ಚಿಕಿತ್ಸೆಯನ್ನು ನನ್ನ ಪ್ರಾಕ್ಟೀಸ್ ಪ್ರಾರಂಭ ಮಾಡುತ್ತೇನೆ. ಆ ಪ್ರಾರಂಭ ಮಾಡಿದ ತಕ್ಷಣ ಎಲ್ಲ ರೋಗಿಗಳು ಎಲ್ಲ ಹೆಚ್ಚಾಗಿ ಭಯಂಕರ ಎಲ್ಲ ನನ್ನ ಕಡೆ ಬರ್ಕೊಂಡಿರ್ತವು. ಆದ್ದರಿಂದ ಮುಂದೆ 6 ತಿಂಗಳ ಮುದ್ರಿಗೆಯಲ್ಲಿ 6 ತಿಂಗಳ ಸೇವೆ ನಂತರ ನನಗೆ ಇನ್ನೂ ಹೆಚ್ಚು ಕಲಿಮೆ ಬರಪ್ಪ ಮಗ ಗುರುನಪ್ಪ ಅಂತೇಳಿ ಒಂದು MS ಶಿಕ್ಷಣ, MS ಪದವಿ ಪೋಸ್ಟ್ ಸ್ನಾತಕೋತ್ತರ ಪದವಿಗೆ ಗೌರ್ಮೆಂಟ್ ಇಂದ ಸೀಟ್ ಸಿಕ್ಬಿಡೋದು. ಗೌರ್ಮೆಂಟ್ ಸೀಟ್ ಯಾಕೆ ಬಿಡ್ತೀರಿ ಅಂತ ಹೇಳಿ ನಾನು ಒಂದು 5-6 ತಿಂಗಳು ಹೋಗಿದ್ದಿಲ್ಲ. ನಾನು ಸಿಕ್ಕೂ ಸಹಿತ ಹೋಗಿದ್ದಿಲ್ಲ. ಆದ್ರೆ ಅಲ್ಲಿ ಊರಿನ ಜನ ಇಲ್ಲಪ್ಪ, ಈಗಾಗಲೇ ನೀವು 6 ತಿಂಗಳ 1 ವರ್ಷಗಟ್ಟಲೆ ಸೇವೆ ಸಲ್ಲಿಸಿದಿ, ನೀನು ಸೇವೆ ಇನ್ನೂ ಸಲ್ಲಬೇಕು, ಬೆಳೆ ಹೆಚ್ಚಿನ ಸೇವೆ, ಈ ಬೆಳೆ MBBS ಆಗಿ ಸೇವೆ ಸಲ್ಲಿಸಿದಿ, ಮುಂದೆ ಆಪರೇಷನ್ ಚಿಕಿತ್ಸಕನಾಗಿ ಬಂದು ಇನ್ನೂ ಈ ಗ್ರಾಮೀಣ ಗದಗಿನ ಚಾಲು ಮಾಡು, ಆಸ್ಪತ್ರೆ ಮುಂದಿನ ಚಾಲು ಮಾಡು, ನಿನ್ನ ಸೇವೆ ಸಲ್ಲಬೇಕಂತ ಹೇಳಿ ಮುಂದೆ ಚುಚ್ಚಾಮ ಡಾಕ್ಟರ್ ಅಂತ ಇದರಲ್ಲಿ ಅವರು ಬಾಜಿ MLA ಮುಂದ್ರಿಗೆಯಲ್ಲಿ ಅವರು ನನ್ನ ಮನವೊಲಿಸಿ ನನ್ನನ್ನು ಸ್ನಾತಕೋತ್ತರ ಪದವಿಗೆ 6 ತಿಂಗಳ ನಂತರ ಹೋಗಿ ಜಾಯ್ನ್ ಆಗಿ MS ಪದವಿಗೆ ಜಾಯ್ನ್ ಆಗಿ ನಮ್ಮ ಗುರುಗಳ ಸಹಿತ 6 ತಿಂಗಳ ನಂತರ ಬಂದನ ಇಲ್ಲ ಅವನು ಜಾಯ್ನ್ ಆಗನ 6 ತಿಂಗಳು ಬಂದ ಸಹಿತ MS ಒಳ್ಳೆ ಮಾರ್ಗದಲ್ಲಿ ಪಾಸ್ ಆಗ್ತಾನಂತ ಹೇಳಿ. ಸರ್, ನಾವು ಹುಟ್ಟು ಬೆಳೆದು ಒಂದು ಗ್ರಾಮೀಣ ವನದಲ್ಲಿ ಕೃಷಿಕರ ಕುಟುಂಬದಲ್ಲಿ ಬೆಳೆದಂತವರು, ಅಲ್ಲಿವರೆಗೂ ತಾವೆಲ್ಲ ಕೈಯಲ್ಲಿ ಗುದ್ಲಿ ಸಲಕರಿಗಳು ಕೆಲಸ ಮಾಡುವಂತವ್ರು ಜಮೀನಲ್ಲಿ. ತದನಂತರ ದಿನಗಳಲ್ಲಿ ತಮ್ಮ ಸ್ವಂತ ಪ್ರತಿಭೆಯ ಮೇಲೆ ತಮ್ಮ ಓದಿನ ಒಂದು ಬಲದಿಂದ ಪ್ರತಿಸ್ಕೊತ ಹಿಡ್ಕೊಳ್ತೀರಿ. ಆ ಕ್ಷಣ ಹೇಗಿತ್ತು ಅಂತ? ನಿಜವಾಗಿ ಅದು ಒಂದು ಥ್ರಿಲ್ಲಿಂಗ್ ಅನ್ಬೋದು. ಯಾಕಂದ್ರೆ ಹಳ್ಳಿಯಲ್ಲಿ ಒಂದು ಹುಟ್ಟಿದ ಹಳ್ಳಿಯ ಒಂದು ಹಳ್ಳಿಯ ಒಂದು ವಾತಾವರಣದಲ್ಲಿ ಇದ್ದಕ್ಕಂತಂದ್ರೆ ಸಡನ್ ಆಗಿ ಪೇಟೆಯಲ್ಲಿ ನಾನು ಬಂದು ಪ್ರಾಕ್ಟೀಸ್ ಮಾಡಕತ್ತಿದೆ. 1986ರಲ್ಲಿ ಈ ಫೆಬ್ರವರಿಯಲ್ಲಿ ನಾನು ಇಲ್ಲಿ ಬಂದು ಜಾಯ್ನ್ ಆಗ್ತಾ ಇದ್ದೆ. ಆಗಸ್ಟ್ ಸೆಪ್ಟೆಂಬರ್ನಲ್ಲಿ ಬಂದು ಇಲ್ಲಿ ಸರ್ಕಾರಿ ಆಸ್ಪತ್ರೆಗೆ ಸರ್ಕಾರಿ ಸೇವೆ ಮಾಡಿ ಸ್ವಲ್ಪ ದಿವಸ ಅಂತಕ್ಕಂಥ ಅದರಿಂದ ಸರ್ಕಾರಿ ವೈದ್ಯರಾಗಿ ನನ್ನನ್ನು ಸೇರಿಸ್ಕೊಂಡ್ಬಿಟ್ರು. ಯಾಕಂದ್ರೆ ಯಾವುದೇ ದುಡ್ಡಿಲ್ಲ ಸರ್ಕಾರಿ ಸೇವೆ ಸಿಗುತ್ತಂದ್ರೆ ಯಾಕೆ ಬಿಡ್ತಾರೆ ಅಂತೇಳಿ ನಮ್ಮ ತಂದೆ ತಾಯಿಯರು, ನಮ್ಮ ಅಣ್ಣಂದಿರು ಎಲ್ಲರೂ ಪ್ರೋತ್ಸಾಹ ಮಾಡಿದ್ರಿಂದ ನಾನು ಸರ್ಕಾರಿ ಸೇವೆ ಮಾಡಿದೆ. ಆ ಸರ್ಕಾರಿ ಸೇವೆಯಲ್ಲಿ ಸಹಿತ ನನ್ನ ರೋಗಿಗಳ ನನಗೆ ಎಷ್ಟೇ ಒಂದು ಪ್ರಸಕ್ತಿ ಬಂದಿದ್ದು ರೋಗಿಯನ್ನು ಗುಣಪಡಿಸುವಂತ ಒಂದು ಆನಂದ ಈ ಮತ್ತಲ್ಲೇ ಇಲ್ಲ ಅಂತಕ್ಕಂಥ ಒಂದು ನನಗೆ ಬಹಳ ಆನಂದ ಅನಿಸುತ್ತೆ. ಸರ್, ತಾವೆಲ್ಲ ತಮ್ಮ ಕುಟುಂಬಸ್ಥರು ಇರ್ಬೋದು, ತಂದೆ ತಾಯಿಗಳು, ಅಣ್ಣ ತಮ್ಮ ತುಂಬಾ ಕಷ್ಟಪಟ್ಟು ತಮ್ಮನ್ನು ಕಲಿಸ್ತಾರೆ. ಅವ್ರ ಮುಂದೆ ಒಬ್ಬ ವೈದ್ಯರಿಗೆ ನಿಂತಾಗ ಆ ಕ್ಷಣ ಹೇಗಿತ್ತು ಅಂತ? ಎಲ್ಲರೂ ಅಭಿಮಾನ ಪಡ್ತಿದ್ರು ನನಗೆ. ನಮ್ಮ ಉರ್ಲಿಂಗಪ್ಪ ಎಂತ ಒಂದು ಹಳ್ಳಿಯಲ್ಲಿ ಹುಟ್ಟಿದ್ರು, ಎಂತ ಕುಟುಂಬದಲ್ಲಿ ಹುಟ್ಟಿದ್ರು ಸಹಿತ ಈ ಮುಂಡ್ರಿಗಿ ತಾಲೂಕಿನಲ್ಲೇ ಒಂದು ಹೆಮ್ಮೆಯ ಪುತ್ರನಾಗಿ ಈ ಒಂದು ಮುಂಡ್ರಿಗಿಯಲ್ಲಿ ಗದಗ ಜಿಲ್ಲೆಗೆ ಈಗ ಸದ್ಯ ಪ್ರಾಕ್ಟೀಸ್ ಮಾಡಿದ್ದಾನೆ. ಜನರು ಎಲ್ಲರೂ ಮೆಚ್ಕೊಳ್ತಾ ಇದ್ದಾರೆ. ಆತನ ಸೇವೆಯನ್ನು ಬಹಳ ಹೊಗಳ್ತಾ ಇದ್ದಾರೆ ಜನ. ಎಲ್ಲ ರೋಗಿಗಳನ್ನು ಚಿಕಿತ್ಸೆ ಮಾಡಿ ಗುಣಪಡಿಸಿದ್ದಾನೆ, ಅದು ಇಂಪಾರ್ಟೆಂಟ್. ಗುಣಪಡಿಸಿದ್ದಾನೆ ಅಂತ ಹೇಳಿ
ನಮ್ಮ ತಂದೆ ತಾಯಿ ಊರಿನ ಹಿರಿಯರು ನಮ್ಮನ್ನು ಕಲಿಸಿದ ಗುರುಗಳು ಅವರೆಲ್ಲರೂ ಹೆಮ್ಮೆ ಪಡ್ತಿದ್ರು, ಬಹಳ ಸಂತೋಷ ಪಡಿದ್ರು. ನೋಡಪ್ಪ ಕಲಿತಿದ್ದಕ್ಕೂ ಸಾರ್ಥಕ ಆಯ್ತು, ಬಿಡ್ಡ ಬರೋಪ್ಪನ ಮಗ ಅಂತ ಎಲ್ಲರೂ ಹಳ್ಳಿಯಲ್ಲಿ ಮಾತಾಡ್ತಾ ಇದ್ರು. ಸರಿ, ಇವತ್ತು ಅಂದಿನ ಒಂದು ಹಿರಿಯರ ಆಶೀರ್ವಾದ, ಅಂದಿನ ಒಂದು ತಮ್ಮ ಶ್ರಮ ಸುದೀರ್ಘ 40 ವರ್ಷಗಳ ಕಾಲ ವೈದ್ಯಕೀಯ ಕ್ಷೇತ್ರದಲ್ಲಿ ಸೇವೆ ಹಚ್ಚಿದೆ. ತಾವು ಎಲ್ಲೆಲ್ಲಿ ಸೇವೆಯನ್ನು ಮಾಡಿದ್ರಿ ಅಂತ? ನಾನು ಮೊದಲಿಗೆ ನಮ್ಮ ಮುಷ್ಟಿಕೊಪ್ಪ ಮೊದಲು ಹುಟ್ಟಿದ ಊರಲ್ಲೇ ಸ್ವಲ್ಪ ಹುಟ್ಟಿದ ಊರಿನಲ್ಲಿ ಸೇವೆ ಹೇಳಿ ಒಂದು 3 ತಿಂಗಳ ಗ್ರಾಮೀಣ ಸೇವೆ ನಮ್ಮೂರಲ್ಲೇ ಸೇವೆ ಮಾಡಿದೆ. ಮನೆ ಮನೆಗೆ ಹೋಗಿ ಚಿಕಿತ್ಸೆ ಮಾಡ್ತಿದ್ದೆ. ಮುಂದೆ ಕಲಿಕೆಯಲ್ಲಿ ಅಂತಕ್ಕಂಥ ಸ್ವಲ್ಪ ದೊಡ್ಡ ಊರು, ಆ ದೊಡ್ಡ ಊರಲ್ಲಿ 3 ತಿಂಗಳ ಮತ್ತೆ ಸೇವೆ ಮಾಡಿದೆ. ಮತ್ತೆ ಮುಂಡ್ರಿಗಿಯಲ್ಲಿ ಮತ್ತೊಂದು 6, 8, 9 ತಿಂಗಳ ಮುಂಡ್ರಿಗಿಯಲ್ಲಿ ನನಗೆ MSc ಸಿಕ್ಕಿ ಸಹಿತ ಮುಂಡ್ರಿಗಿಯಲ್ಲಿ ಜನರ ಒತ್ತಾಯದ ಮೇರೆಗೆ, ಇಲ್ಲ ನೀನು ಇಲ್ಲೇ ಇರಬೇಕು, ನೀನು ಸೇವೆ ಮಾಡಬೇಕು, ನಿನ್ನಿಂದ ನಾವು ಬಹಳ ನಿನ್ನ ಚಿಕಿತ್ಸೆಯಲ್ಲಿ ಗುಣಪಡಿಸೋಕೆ ಬಹಳ ನಿಪುಣನಾಗಿದೆ, ನಿನ್ನ ನಿಪುಣತನ ಬೇಡ, ನಿನ್ನ MS ಹೋಗೋದು ಬೇಡ ಅಂತಿದ್ರು. ಆದರೆ ಕೆಲವೊಂದು ವಿದ್ಯಾವಂತರು ಇಲ್ಲ ಹೋಗಬೇಕು ಅಂತ ಹೇಳಿ ನಮ್ಮ ಎಲ್ಲರೂ ಹೇಳಿದ್ರಿಂದ ಆ ಒಂದು ಸೇವೆ, ಆ ಒಂದು ಮೊದಲಿನ ಸೇವೆ ಏನಿತ್ತಲ್ಲ ಅದು ಬಹಳ ನೆನಪಿರತಕ್ಕಂಥ ಸೇವೆ, ನೆನಪಿರತಕ್ಕಂಥ ಸೇವೆ. ಗೋವಿಂದ್ ಡಾಕ್ಟರ್ ಸರ್, ಇವತ್ತು ವೈದ್ಯಕೀಯ ಕ್ಷೇತ್ರದಲ್ಲಿ ಮನೆ ಮಾತಾಗಿದೆ ನಿಮ್ಮ ಒಂದು ಸೇವೆ. ಇವತ್ತು ಗ್ರಾಮೀಣ ಭಾಗದ ಅಲ್ಲಿ ಗದಗ ಜಿಲ್ಲೆಯಲ್ಲಿ ಎಲ್ಲೇ ಹೋದ್ರು ಕೂಡ ಬೀರ್ನ ಡಾಕ್ಟರ್ ಅಂದ್ರೆ ಕೈಗುಣದ ಡಾಕ್ಟ್ರು, ತುಂಬ ಬಡವರ ಡಾಕ್ಟ್ರು, ತುಂಬಾ ಕಡಿಮೆ ವೆಚ್ಚದಲ್ಲಿ ಉತ್ತಮ ಗುಣಪಡಿಸ್ತಾರೆ ಅಂತ ಕೂಡ ನಾವು ಅನೇಕರಲ್ಲಿ ಕೇಳ್ಪಟ್ಟಿದ್ದೀವಿ. ಸರ್, ತಾವು ಸರ್ಕಾರಿ ಸೇವೆಯನ್ನು ಎಷ್ಟು ವರ್ಷಗಳ ಕಾಲ ಮಾಡಿದ್ರಿ ಮತ್ತು ಅದರ ಬಗ್ಗೆ ಹೇಳೋದು? ನಾನು ಸರ್ಕಾರಿ ಸೇವೆಯನ್ನು 1986 ಆಗಸ್ಟ್ ಸೆಪ್ಟೆಂಬರ್ನಲ್ಲಿ ಸೇರಿಕೊಂಡೆ. ಇಲ್ಲೇ ಮೊದಲಿಗೆ ನನಗೆ ನೆಲಗಿ, ಗುಲ್ಬರ್ಗಾ ಜಿಲ್ಲೆ ನೆಲಗಿಯಲ್ಲಿ ಹಾಕಿದ್ರು. ಆ ನೆಲಗಿಯಲ್ಲಿ ಹಾಕಿದ್ರಿಂದ ನನಗೆ MS ಸೀಟ್ನಲ್ಲಿ ಎಕ್ಸ್ಟ್ರಾರ್ಡಿನರಿ ಲೀವ್ ಅಂತ ಕೊಟ್ಟರು. ಅದನ್ನೆಲ್ಲ ಮುಗಿಸ್ಕೊಂಡು 1984ರಿಂದ 86ರವರೆಗೆ ನಾನು MS ಪದವಿ ಮುಗಿಸಿದ ತಕ್ಷಣ ಸೀದಾ ಇಲ್ಲಿ ಗದಗ ಕಾಟೇಜ್ ಹಾಸ್ಪಿಟಲ್ ಅಂತಿದ್ರು. ಇಲ್ಲೇ ಕಾಟೇಜ್ ಅಂದ್ರೆ ಹಳೆ ಆಸ್ಪತ್ರೆ, ಅದು ಕಾಟೇಜ್ ಹಾಸ್ಪಿಟಲ್ನಲ್ಲಿ ನಾನು ಸೇವೆಯನ್ನು ಪ್ರಾರಂಭಿಸಿದೆ. ಆ ಸೇವೆ ಬಡವರನ್ನು ನಿಜವಾಗಿ ಸರ್ಕಾರಿ ಆಸ್ಪತ್ರೆ ಬರುವ ಜನರಲ್ಲೂ ಬಡವರು, ಆ ಬಡವರಿಗೆ ನಾವು ಸೇವೆ ಸಲ್ಲಿಸಿದ್ವಿ. ಈ ಬಿಡ್ಡ ಡಾಕ್ಟರ್ ಅಂದ್ರೆ ಬಡವರು ಡಾಕ್ಟರ್ಪ್ಪ ಅಂತ ಅವಾಗ ಸರ್ಕಾರಿ ದವಾಖಾನೆಗ ಚಾಲು ಮಾಡಿದ್ವಿ. ಯಾಕಂದ್ರೆ ಶಸ್ತ್ರಚಿಕಿತ್ಸೆಯನ್ನು ನಾನು ಹಗಲಿ ರಾತ್ರಿ ಯಾವಾಗ ಎಮರ್ಜೆನ್ಸಿ ಬರ್ತಿದ್ವು, ರಾತ್ರಿ ಎಲ್ಲ ಆಪರೇಷನ್ ಮಾಡಿ ಮತ್ತೆ ಬೆಳಿಗ್ಗೆ ಡ್ಯೂಟಿಗೆ ಹೋಗ್ತಿದ್ವಿ OPD ಪೇಷಂಟ್ ನೋಡ್ಲಿಕ್ಕೆ ಅಂತ ಒಂದು ಅವೆಲ್ಲವೂ ಕೂಡ ತುಂಬ ಸಂಪೂರ್ಣವಾಗಿ ಉಳ್ಕೊಂಡಿದ್ದೇವೆ. ಅವೆಲ್ಲವೂ ಕೂಡ ಬೀರ್ನ ಡಾಕ್ಟರ್ ಘನತೆಯನ್ನು ಹೆಚ್ಚಿಸಿದೆ ಅಂತಾನೆ ಹೇಳ್ಬೋದು. ವಿಶೇಷವಾಗಿ ಗದಗ ನಗರದಲ್ಲಿ ಇವತ್ತು ರೇಣುಕಾ ಆಸ್ಪತ್ರೆಯನ್ನು ತೆರೆದು ಇವತ್ತು ಅನೇಕ ಪೇಷಂಟ್ಗಳನ್ನು ಗುಣಮುಖ ಮಾಡ್ತಾ ಇದ್ದೀರಿ. ಸರ್, ಇದು ಯಾವಾಗ ಪ್ರಾರಂಭ ಆಯಿತು ಆಸ್ಪತ್ರೆ ಅಂತ ಹಿನ್ನೆಲೆ ಬಗ್ಗೆ ಹೇಳಿದ್ದಾರೆ? ಈ ಆಸ್ಪತ್ರೆ ಮೊದಲು ನಾನು 1997-98ರಲ್ಲಿ ಒಂದು ಸಣ್ಣ ಕೋಲಿ ಅಂತಲ್ಲ, ಆ ಕೋಲಿ ಬಡಿತೊಂಡು ಜನರಿಗೆ, ಇಲ್ಲ ನೀವು ಸರ್ಕಾರಿ ದವಾಖಾನೆ ಬರೀ 5 ಗಂಟೆ ಮಟ್ಟ ಅಷ್ಟೇ ಇರ್ತೀರಿ, ಸ್ವಲ್ಪ ಖಾಸಗಿ ಸೇವೆನ ನಮ್ಗೆ ಬರ್ತೀವಿ, ನಾವು ಆಮೇಲೆ ಬರ್ತೀವಿ, ನಾವು 5 ಗಂಟೆ ಮ್ಯಾಗ ಅಂತೇಳಿ ನನ್ನ ಒತ್ತಾಯ ಮುಖಾಂತರ ಒಂದು ಸಣ್ಣ ಕೋಲಿಯಲ್ಲಿ ಪ್ರಾರಂಭಿಸಿದೆ. ಅವಾಗೇನು ಭಾಳ $10 ಕನ್ಸಲ್ಟೇಷನ್, $10ದಾಗ ನಾ ಎಲ್ಲ ಪೇಷಂಟ್ಗೆ ನೋಡಿ ಕಳಿಸಿದ್ದೆ. ಆದ್ರಿಂದ ಖಾಸಗಿ ಒಂದು ಸಣ್ಣ ರೂಮ್ ಅದೇ ಅಂತ ಹಾರ್ಡ್ಲಿ ಒಂದು $500 ಬಾಡಿಗೆ, ಅವಾಗ 500 ತಿಂಗಳಿಗೆ 500 ಅಥವಾ $200 ಬಾಡಿಗೆ ಇರ್ತಿತ್ತು. ಆ ಬಾಡಿಗೆಯಲ್ಲಿ ಹೋಗಿ ನಾನು ಚಿಕಿತ್ಸೆ ಮಾಡಿ ಕಳಿಸಿದ್ದೆ. ಅದೇ ಮುಂದೆ ಬೆಳ್ಕೊಂತ 1998ರಲ್ಲಿ ನಾನು ಈ ಆಸ್ಪತ್ರೆಯಲ್ಲಿ ತೋಂಟದಾರ ಮಠದ ಜಾಗ ಇತ್ತದು. ಈ ಮತ್ತು ಮಾಲಕರು ಇವರೆಲ್ಲರೂ ಇಲ್ಲ ಬಿಡ್ನ ಡಾಕ್ಟರು ಇಷ್ಟೆಲ್ಲ ಸೇವೆ ಮಾಡ್ತಾರಂದ್ರೆ ಅವ್ರಿಗೊಂದು ಸ್ವಂತ ಆಸ್ಪತ್ರೆ ಬೇಕು ಅಂತೇಳಿ ಒಂದು ಈ ಜಾಗವನ್ನು ನನಗೆ ಖರೀದಿ ಮಾಡಲು ಇಲ್ಲೇ ನೀಲ್ಗುಂದ ಅಂತ ಇದು ಬಾದಾಮಿ ತಾಲೂಕು, ಅವ್ರ ಮಾಲಕರು ಬಂದು ನನಗೆ ಈ ಒಂದು ಆಸ್ಪತ್ರೆಯನ್ನು ಜಾಗ ಮೊದಲೇ ಒಂದು ಹಳೆ ಬಿಲ್ಡಿಂಗ್ ಇತ್ತದು, ಹಳೆ ಬಿಲ್ಡಿಂಗ್ ನಲ್ಲಿ ನಾನು ಇಲ್ಲೇ ಮಾಡಲಿ ಅಂತೇಳಿ ಹಳೆ ಬಿಲ್ಡಿಂಗ್ ನನಗೆ ಖರೀದಿ ಮಾಡಿದ್ವಿ. ಮತ್ತೆ ತೋಟಗಾರ ಸ್ವಾಮಿಗಳು ಸಹಿತ ಅವರ ಸ್ವತ್ತಿನಲ್ಲಿತ್ತದು. ಅವರು ಸಹಿತ ಈ ಬಿಡ್ನಾ ಡಾಕ್ಟರ್ ಸೇವೆ ಮಾಡ್ತಂತೇಳಿ ತೋಟ ಸಿದ್ಧಲಿಂಗ ಸ್ವಾಮಿಗಳು ಅಂತಿದ್ರು. ಯಾರು ಕೇಳಿ ಬಿಡ್ನಾ ಡಾಕ್ಟರ್ ಸೇವೆ ಮಾಡ್ತಾನಂದ್ರೆ ಅವ್ರಿಗೆ ಕಣ್ಣು ಮುಕ್ತ ಒಂದು $2,80,000 ಕೊಟ್ಟು ಬಿಡ್ರಿ ಅಂತೇಳಿ ಅಷ್ಟರೊಳಗೆ ನನಗೆ ಇಂಥ ನಾನು ಸಾಲ ಮಾಡಿ ಅವಾಗಿನ ಕಾಲದಾಗ $10 ಲಕ್ಷ ಸಾಲ ಮಾಡಿ ಇದನ್ನ ಆಸ್ಪತ್ರೆ ಖರೀದಿ ಮಾಡಿದೆ. ಅದನ್ನು ಸಾಲ ಮುಂದೆ ಸಾವಕಾಶವಾಗಿ ನನ್ನ ಪ್ರಾಕ್ಟೀಸ್ ಮುಖಾಂತರ ಅಂದು ಎಲ್ಲರ ಒತ್ತಡದೊಂದಿಗೆ ನಿರ್ಮಾಣವಾದ ರೇಣುಕಾ ಆಸ್ಪತ್ರೆ ಬೃಹತ್ತಾಕಾರವಾಗಿ ಗದಗ ಜಿಲ್ಲೆಯಲ್ಲಿ ಉತ್ತಮ ಆಸ್ಪತ್ರೆಯನ್ನು ಗುರುತಿಸಿಕೊಂಡಿದೆ. ಜೊತೆಯಾಗಿ ಇವತ್ತು ಅನೇಕ ಒಂದು ಸಿಬ್ಬಂದಿಗಳು ಕೂಡ ಕೆಲಸ ನೀಡಿದೆ. ಸರ್, ಇಲ್ಲಿ ವಾತಾವರಣ ಹೇಗಿದೆ ಇದ್ರ ಬಗ್ಗೆ ಹೇಳೋದಾದ್ರೆ? ಇಲ್ಲಿ ವಾತಾವರಣ ಬಹಳ ಚೆನ್ನಾಗಿದೆ. ಈಗ ನಮ್ಮ ಆಸ್ಪತ್ರೆ ಅಂದ್ರೆ ಹಾರ್ಟ್ ಆಫ್ ದ ಸಿಟಿ ಅಂತ ಇರುತ್ತೆ. ಅಂದ್ರೆ ನಮ್ಗೆ ಅಗ್ದಿ ಸಮೀಪ ಈ ರೈಲ್ವೆ ಸ್ಟೇಷನ್ ಸಮೀಪ, ಬಸ್ ಸ್ಟ್ಯಾಂಡ್ ಸಮೀಪ, ಇಲ್ಲಿ ಹಳೆ ಬಸ್ ಸ್ಟ್ಯಾಂಡ್ ಅಗ್ದಿ ಸಮೀಪ. ಕೆಲವೊಂದು ರೈಲ್ವೆ ಸ್ಟೇಷನ್ ಸೀದಾ ನಡ್ಕೊಂತ ಬರ್ತಾರೆ ನಮ್ಮ ಆಸ್ಪತ್ರೆಗೆ. ಆದ್ರಿಂದ ಸಮೀಪ ಇರೋದ್ರಿಂದ ಎಲ್ಲ ಸುತ್ತಮುತ್ತ ಎಲ್ಲ ಹಳ್ಳಿ ಜನರು
ಈ ಸುತ್ತ ಬೆಳಗಾವಿ ಅಂತೂ ಎಲ್ಲರೂ ಬರ್ತಾರೆ. ಬೆಳಗಾವಿ, ಹೊಂಬಳ, ಆಮೇಲೆ ಇಲ್ಲೇ ಹತ್ಲಿಗೇರಿ, ಇಲ್ಲೇ ಕೂಟುಂಚಿ, ಎಲ್ಲರೂ ನನಗೆ ಅಗ್ದಿ ಆತ್ಮೀಯರಾಗ್ಬಿಟ್ರು. ಎಲ್ಲ ಒಂಥರ ಮನೆ ಮಂದಿರಂಗೆ ಎಲ್ಲರಿಗೂ ಅವ್ರಿಗೆ ಆತ್ಮವಿಶ್ವಾಸದಿಂದ ಮಾತಾಡಿಸ್ತೀನಿ. ಅವರು ಬಹಳ ಸಂತೋಷ ಪಟ್ಟು ನಮ್ಮ ಆಸ್ಪತ್ರೆಗೆ ಏನೋ ತಾಸಾರ ಮೊದಲು ಬೆಡ್ಡಾಡಕ್ಕೆ ಹೋಗ್ರಿ ಅಂತ ಹೇಳಿ ಸರ್ ಅವರು ಹೇಳಿದ್ರು. ನಮ್ಮ ಸರ್ ಹೇಳ್ಬಿಟ್ರು ನಿಮ್ಮ ಹತ್ರ ಹೋಗಂತ ಬಂದ್ವಿ, ನಾವು ನಮ್ಮನ್ನು ಗುಣಪಡಿಸಬೇಕು ಅಂತಕ್ಕಂಥ ಒಂದು ಇದರಿಂದ ಆಸೆಯಿಂದ ಬರ್ತಿದ್ದೆ. ನನ್ನ ಸರಳ ವ್ಯಕ್ತಿತ್ವ ಮೂಲಕ, ನೈಜ ಮಾತುಗಾರಿಕೆ ಮೂಲಕವೇ ಗುಣಪಡಿಸಿದ ಶಕ್ತಿ ಬೀರ್ನಾಳ್ ಡಾಕ್ಟರ್ಗಿದೆ ಅಂತ ಒಂದು ಸೇವಾ ವೃತ್ತಿಯನ್ನ ಸುಮಾರು 35-40 ವರ್ಷಗಳ ಕಾಲ ಸುದೀರ್ಘವಾಗಿ ಮಾಡ್ಕೊಂಡು ಬರ್ತಾ ಇದ್ದಾರೆ. ವಿಶೇಷವಾಗಿ ಈ ವೃತ್ತಿಯ ಜೊತೆಗೆ ಪ್ರವೃತ್ತಿಯನ್ನು ಕೂಡ ರೂಢಿಸಿಕೊಂಡಿದ್ದಾರೆ. ಏನಂದ್ರೆ ತಾವು ಓದಿದಂತ, ತಾವು ಬೆಳೆದಂತ ವಾತಾವರಣವನ್ನು ಮತ್ತಷ್ಟು ಗಟ್ಟಿಗೊಳಿಸಬೇಕು ಅಂತ ಹೇಳಿ ಊರುಗಳಲ್ಲಿ ಕೂಡ ಅನೇಕ ಸಾಮಾಜಿಕ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಜೊತೆಯಾಗಿ ಕೃಷಿಕರಾಗಿ ಕೂಡ ತಾವು ಕೆಲಸ ಮಾಡ್ತಾ ಇದ್ದಾರೆ. ಅದ್ರ ಬಗ್ಗೆ ಹೇಳೋರು. ನನಗೆ ಕೃಷಿಯಲ್ಲಿ ಚಿಕ್ಕವರಿಂದ ಆಸೆ ಇತ್ತು. ನನಗೆ ಒಳ್ಳೆ ಕೃಷಿಯನ್ನು ಮಾಡಬೇಕು, ಒಳ್ಳೆ ಕೃಷಿ ಪಂಡಿತ ಆಗ್ಬೇಕಂತ ಆಸೆ ಇತ್ತು. ಆ ಆಸೆ ನನಗಿಲ್ಲಿ ಪ್ರಾಕ್ಟೀಸ್ ಮಾಡುವಾಗ ಸಹಿತ ನಾನು ಇಲ್ಲೇ ಬೆಳಗಾವಿ, ನಮ್ಮ ಸಮೀಪನ ಹೊಲ ಇಲ್ಲ ಅಂತೇಳಿ ಇಲ್ಲಿ ಬೆಳಗಾವಿಯಲ್ಲಿ ಒಂದು 25 ಎಕರೆ ನಾನು ಅವಾಗ ಕಡಿಮೆ ಬೆಲೆ ಇತ್ತು. ಅವಾಗ ಆ ಕಡಿಮೆ ಬೆಲೆ ಇದ್ದಾಗ ಒಂದು 25 ಎಕರೆ ಜಮೀನು ಖರೀದಿ ಮಾಡಿದೆ. ಆ ಖರೀದಿ ಮಾಡಿ ಅವನು ಯಾರಿಗೂ ಕೂರು ಅಥವಾ ಇದು ಕೊಡಲಿಲ್ಲ. ನಾನೇ ಸ್ವತಃ ಹೋಗಿ ಉಳುಮೆ ಮಾಡಿಸಿ, ನಾನೇ ಬಿತ್ತಿಸಿ, ನಾನೇ ಕಸ ತೆಗೆಸಿ, ನಾನೇ ಅದನ್ನ ಒಕ್ಕಲು ಮಾಡಿಸಿದ್ದೆ ಅಂತ ಬಿಡುಗಡಿಸಲು ಈ ಆಸ್ಪತ್ರೆಯ ಒಂದು ಪ್ರಾಕ್ಟೀಸ್ ಯಾವುದೇ ಒಂದು ಸಮಯವನ್ನು ವ್ಯರ್ಥ ಮಾಡಿದ್ರೆ ಉಳಿದ ಸಮಯದಲ್ಲಿ ಬೆಳಗಿನ ನಾನು ಯಾವಾಗ ಫ್ರೀ ಇದ್ದಿದ್ದೆ ಅವಾಗ ಹೊಲಕ್ಕೆ ಹೋಗ್ಬಿಡೋದು. ಮಧ್ಯಾಹ್ನ ಇಲ್ಲಿ 3-4 ಗಂಟೆ ಒಪಿಡಿ ಮುಗಿದ ತಕ್ಷಣ ಹೊಲಕ್ಕೆ ಹೋಗಿ ಹೊಲದಲ್ಲಿ ಅಲ್ಲಿ ರೈತರಿಗೆ ಸಹಿತ ನಾನು ಸಲಹೆ ಕೊಡ್ತಿದ್ದೆ. ಇಂತಿಂತ ಬೆಳೆ ಹಾಕ್ರಿ ನಿಮ್ಗೆ, ಆಮೇಲೆ ಕೃಷಿ ಹೊಂಡ ತೆಗೆಸ್ರಿ. ಕೃಷಿ ನಮ್ಮ 4 ಹೊಲದಲ್ಲಿ ಪ್ರತಿಯೊಂದು ಹೊಲಗೆ ಒಂದು ಕೃಷಿ ಹೊಂಡ ತೆಗೆಸ್ತೀನಿ. ನೀರು ನಿಲ್ತಾವು, ಮಳೆ ಇಲ್ಲದಾಗ ಆ ನೀರನ್ನು ನಾನು ಹೊಲಿಸ್ತೀನಿ. ಆಮೇಲೆ ಪ್ರತಿ ವರ್ಷ ನಮ್ಮೆಲ್ಲ ವೈದ್ಯರ ನಡುವೆ ರೈತರ ಕಡೆಗೆ, ಕೃಷಿ ಕಡೆಗೆ ಅಂತೇಳಿ ಎಲ್ಲ ಮಾಸಿ ದಿವಸ ನಮ್ಮೆಲ್ಲ ಗದಗಿನ ವೈದ್ಯರನ್ನು ನಾನು ಹೊಲಕ್ಕೆ ಕರೆಸಿ ಅವತ್ತಿನ ದಿವಸ ಊಟ ಮಾಡ್ತೀನಿ. ನಮ್ಮ ಆಸ್ಪತ್ರೆ ಸಿಬ್ಬಂದಿ ಜನ ಎಲ್ಲರೂ ಬರ್ತಾರೆ. ನಮ್ಮ ಒಂದು ಸುತ್ತಮುತ್ತಲ ಹಳ್ಳಿ ಜನರು ಕರೆಸ್ತೀನಿ. ಆಮೇಲೆ ಒಂದು 5-6 ಜನರನ್ನ ಸನ್ಮಾನ ಮಾಡ್ತೇನೆ ನಾವು ರೈತರಿಗೆ. ನಿಮ್ಮ ಸೇವೆ, ರೈತರು ಇವತ್ತು ಅನ್ನದಾತಪ್ಪ ಅಂದ್ರೆ ಕೋಟಿ ವಿದ್ಯೆಗಿಂತ ಮೇಟಿ ವಿದ್ಯೆ ಮೇಲ ಅಂತಕ್ಕಂಥ ಒಂದು ಗಾದಿ ಮಾತಿದೆ. ಆದ್ದರಿಂದ ರೈತರಿಗೆ ಸನ್ಮಾನ ಮಾಡಿದ್ರೆ ನಾಳೆ ನಮ್ಮ ದೇಶಕ್ಕೆ ಒಂದು ಬೆನ್ನೆಲುಬಾದಂತ ರೈತರಿಗೆ ನಾವು ಪ್ರೋತ್ಸಾಹ ಮಾಡ್ತಾ ಬಂದಿದ್ದೇನೆ. ಒಟ್ಟಾರೆಯಾಗಿ ವೃತ್ತಿಯ ಜೊತೆ ಪ್ರವೃತ್ತಿಯನ್ನು ಕೂಡ ಕೃಷಿಕರಿಗೆ, ಕೃಷಿ ತಜ್ಞರಿಗೆ ಕೂಡ ಅನೇಕ ರೈತರು ಮಾದರಿಯಾಗಿದ್ದೀವಿ. ಜೊತೆಯಾಗಿ ಇಡೀ ದೇಶದಲ್ಲೂ ಕೂಡ ಅವರನ್ನು ನೋಡಿ ನಾಚಬೇಕು. ಯಾಕಂದ್ರೆ ಕ್ರೀಡೆಯಲ್ಲೂ ಕೂಡ ಅತ್ಯುತ್ತಮ ಸ್ಥಾನವನ್ನು ಗಳಿಸಿದ್ದಾರೆ. ಕ್ರೀಡಾಸಕ್ತರಾಗಿ ಸ್ವತಃ ಕ್ರೀಡಾಪಟುವಾಗಿ ತಮ್ಮ ಅನಿಸಿಕೆ ಹೇಳಿದ್ದಾರೆ. ನನಗೆ ಕ್ರೀಡೆ, ನಮ್ಮ ಭಾರತೀಯ ವೈದ್ಯಕೀಯ ಸಂಘ ಗದಗ ಶಾಖೆ ಈ ಒಂದು ಸ್ಪರ್ಧೆನ ಏರ್ಪಡಿಸಿತ್ತು. ವಾರ್ಷಿಕವಾಗಿ 2014-15 ಸ್ಪರ್ಧೆ ಇರ್ತಿತ್ತು. ಅದ್ರಾಗ ಅವಾಗ ತೀವ್ರ ನಡಿಗೆ ಸ್ಪರ್ಧೆ ಇಡ್ತಿದ್ರು ಅವರು. ತೀವ್ರ ನಡಿಗೆ ಸ್ಪರ್ಧೆ ಒಂದು 2 ಕಿಲೋಮೀಟರ್ 3 ಕಿಲೋಮೀಟರ್ ಮಾಡಿದಾಗ ಅವಾಗ ನಾನು ಇನ್ನೂ ಫಸ್ಟ್ ಟೈಮ್ ಆದಾಗ ನಾನು ಪ್ರಥಮ ಸ್ಥಾನ ಬರಲಿಲ್ಲ, 4ನೇ ಸ್ಥಾನ ಬಂದೆ. ಅವಾಗ ನನಗೆ ಚಾಲೆಂಜಿಂಗ್ ನೇಚರ್ ಬಂತು. ಇಲ್ಲ, ಮುಂದಿನ ವರ್ಷ ನಾನೇ ಪ್ರಥಮ ಸ್ಥಾನ ಬರ್ಬೇಕಂತೇಳಿ ನಾನು ಪ್ರತಿನಿತ್ಯ ವಾಕಿಂಗ್ ಮಾಡಿ ನಿಂತ್ಬಿಟ್ಟೆ. ಪ್ರತಿನಿತ್ಯನೂ 1 ತಾಸು ವಾಕಿಂಗ್ ಮಾಡೋದು, ತೀವ್ರ ನಡಿಗೆ ಮಾಡೋದು. ಅಂದ್ರೆ ಸುಮಾರು 6 ಕಿಲೋಮೀಟರ್ ನಾನು ವಾಕಿಂಗ್ ಮಾಡ್ತಾ ಇದ್ದೆ. ಆ ವಾಕಿಂಗ್ ಮಾಡಿದ್ರದ ಒಂದು ಪ್ರಾಕ್ಟೀಸಿನಿಂದ ನಾನು ಮುಂದೆ ನಮ್ಮ ಗದಗಿನ ಭಾರತೀಯ ವೈದ್ಯಕೀಯ ಸಂಘದಲ್ಲಿಯೂ ಪ್ರಥಮ ಸ್ಥಾನ ಮಾಡಿದೆ. ಆಮೇಲೆ ಭಾರತೀಯ ವೈದ್ಯಕೀಯ ಸಂಘ ಆಲ್ ಇಂಡಿಯಾ ಒಲಿಂಪಿಕ್ಸ್, ಡಾಕ್ಟರ್ ಒಲಿಂಪಿಕ್ ಎಲ್ಲ ರಾಜ್ಯಗಳಿಂದ ವೈದ್ಯರು ಬರ್ತಿದ್ರು, ಭಾಗವಹಿಸಿದ್ರು. ನಾಸಿಕದಲ್ಲಿ 2021 ನಡೀತು. ಆ ಒಂದು ತೀವ್ರ ನಡಿಗೆ 20 ಕಿಲೋಮೀಟರ್ ತೀವ್ರ ನಡಿಗೆ ಸ್ಪರ್ಧೆಯಲ್ಲಿ ಪ್ರಥಮ ಸ್ಥಾನ ಪಡೆದು ಬಂದೆ ನಾನು. ಆಮೇಲೆ ಮುಂದೆ 2023 ವಿಜಯವಾಡದಲ್ಲಿ 10 ಕಿಲೋಮೀಟರ್ ಮಾರಾಥಾನು, 10 ಕಿಲೋಮೀಟರ್ ವಾಕೆಥಾನು, 200 ಮೀಟರ್ ರನ್ನಿಂಗು, 100 ಮೀಟರ್ ರಿಲೇ ರನ್ನಿಂಗ್ನಲ್ಲಿ ಪ್ರಥಮ ಸ್ಥಾನದಲ್ಲಿ 4 ಮೆಡಲ್, ಬಂಗಾರದ ಪದಕಗಳನ್ನು ಗೆದ್ದುಕೊಂಡು ಬಂದಿದ್ದರಿಂದ ಗದಗಿನಲ್ಲಿ ನಮ್ಮ ತೋಟಗಾರ ಸ್ವಾಮಿಗಳನ್ನು ನಾನು ಕರೆಸಿ ಸನ್ಮಾನ ಮಾಡಿ ಆ ಒಂದು ಕನಕ ಜಯಂತಿ ಮಾಡ್ತಿದ್ರು. ಕನಕ ಜಯಂತಿ ಒಂದು ಮಾಡೋಣ ನಮ್ಮ ಅಂದ್ರೆ ಇದು ಕೋಮ ಸೌಹಾರ್ದ ಮಠ, ತೋಟಗಾರ ಮಠ ಅಂದ್ರೆ ಕೋಮ ಸೌಹಾರ್ದ ಮಠ. ಎಲ್ಲ ಜಾತಿಗಳನ್ನು ಸಮಾನವಾಗಿ ನೋಡ್ತಾರೆ ಅವರು. ಯಾವುದೇ ಜಾತಿಯಲ್ಲಿ ಎಲ್ಲರನ್ನೂ ಕರೆದು ಈ ಬೀರ್ನಾಳ್ ಡಾಕ್ಟರ್ನ ಅವರು ಬಂಗಾಳದ ಪದಕ ತಂದು ಗದಗಿಗೆ ಕೀರ್ತಿ ತಂದರೆ ಅವ್ರಿಗೆ ನಾವು ಸನ್ಮಾನ ಮಾಡೋ ಅಂತೇಳಿ ತೋಟಗಾರ ಸಂಘವೇ ನನಗೆ ಕರೆಸಿ ಒಂದು ಕನಕ ಜಯಂತಿ ಮಾಡಿ ಕನಕನ ಬಗ್ಗೆ ಮಾತಾಡಲಿಕ್ಕೆ ನನಗೆ ಹಚ್ಚಿ ಆ ಕನಕನ ಬಗ್ಗೆ ಮಾತಾಡ್ತಿದ್ದಾನೆ. ಕನಕನ ಬಗ್ಗೆ ಅಂದ್ರೆ ನಾನು ಬಹಳ ಇಂಟ್ರೆಸ್ಟ್ ಕನಕ ಜಯಂತಿ ಮಾಡೋದು. ಅಂದ್ರೆ ಕನಕದಾಸರು ಜನರಿಗೆ ಎಷ್ಟೊಂದು ಬೋಧನೆಗಳು ಮಾಡಿದ್ದಾರೆ. ಅವರು ಕನಕದಾಸರು 98 ವರ್ಷ, 3 ವರ್ಷ ಬದುಕಿದ ಸಹಿತ ವಾಕಿಂಗ್ ಮಾಡ್ತಿದ್ರು ಅವರು. ಕನಕದಾಸರ ನಾವೆಲ್ಲ ಇತಿಹಾಸದಲ್ಲಿ ಓದ್ತಿದ್ದರಿಂದ ಅಂತ ಒಂದು ಕನಕದಾಸರ ಒಂದು ವೈದ್ಯರಾಗಿದ್ರು ಕೂಡ ಅನೇಕ ವಿಚಾರ ತಿಳ್ಕೊಂಡಿದ್ರು. ಜೊತೆಗೆ
ಅನೇಕ ಜನರಿಗೆ ಇವತ್ತು ನಮ್ಮ ವೀಕ್ಷಕರಿಗೆ ಕಾಡ್ತಾ ಇರಬಹುದು. ಇವತ್ತು 68-70 ವರ್ಷದ ಆಸುಪಾಸು ಬಿದ್ದ ಡಾಕ್ಟರ್ ಆರೋಗ್ಯ ಗುಟ್ಟು ಏನು ಅಂತ. ಸರ್ ನಮಗೆ ನಿಮ್ಮ ಒಂದು ಆರೋಗ್ಯದ ಗುಟ್ಟು ಏನು ಅಂತ? ನನಗೆ ಆರೋಗ್ಯದ ಗುಟ್ಟು, ಮನುಷ್ಯನಿಗೆ ನಮ್ಮ ಆರೋಗ್ಯ ನಮ್ಮ ಕೈಯಲ್ಲಿದೆ. ನಾವು ಯಾವ ರೀತಿ ಬೇಗ ಮುಂಜಾನೆ ಸೂರ್ಯೋದಯಕ್ಕಿಂತ ಮೊದಲು ಹೇಳೋದು, ಕನಿಷ್ಠ 1 ತಾಸು ವಾಕಿಂಗ್ ಮಾಡೋದು, ಆ ನಂತರ ವಾಕಿಂಗ್ ಮಾಡಿ ಆಮೇಲೆ ಬೇರೆ ಬೇರೆ ಕೆಲಸಗಳನ್ನು ಅಂದ್ರೆ ಪ್ರತಿನಿತ್ಯ ದಿನಾಲು ಒಂದು ಫಿಸಿಕಲ್ ಆಕ್ಟಿವಿಟಿ ಅಂತಾರೆ. ಅದಕ್ಕೆ ಶಾರೀರಿಕವಾಗಿ ನಾವು ಆಕ್ಟಿವ್ ಆಗಿರ್ಬೇಕು. ಮನುಷ್ಯ ಯಾವ ಆಕ್ಟಿವ್ ಆಗಿರ್ತಾನೆ ಅವನು ನಿರೋಗಿ ಆಗಿರ್ತಾನೆ. ಆಮೇಲೆ ನಾವು ತಿನ್ನುವಂತ ಆಹಾರ ಯಾವುದೇ ಚಟಮುಕ್ತನಾಗಿ. ಇನ್ನೊಂದು ಆಸೆ ಏನಂದ್ರೆ ಈ ಒಂದು ಕಾಲೇಜು ವಿದ್ಯಾರ್ಥಿಗಳು, ಈಗಿನ ನಾನು ಕಾಲೇಜಿಗೆ ಹೋಗಿ ಭಾಷಣ ಮಾಡಿ ಬರ್ತಿದ್ದೆ, ಕೆಲವೊಂದು ಪರಿಸ್ಥಿತಿ ನೋಡಿದೆ. ನಶೆಮುಕ್ತ ಭಾರತ ಆಗಬೇಕು. ವಿದ್ಯಾರ್ಥಿಗಳು ಯಾವ ನಶೆಗೆ ಅಂದ್ರೆ ಔಷಧಿ ಸೇವಿಸಿದ್ರು ಅವರು. ಔಷಧಿ ಅಂದ್ರೆ ಈ ಡ್ರಗ್ಸ್ ಅಂತಲ್ಲ, ಆ ಡ್ರಗ್ಸ್ ಅನ್ನು ಇಂಜೆಕ್ಟ್ ಮಾಡ್ಕೊಂತದ್ದು ಎಷ್ಟೋ ಮಂದಿ. ಅವನ್ನೆಲ್ಲ ಬಿಡಿಸಲಿಕ್ಕೆ ಒಂದು ABVP ಅಂತ ಒಂದು ನಾನು ಕರೆದು ಒಂದು ಸಲ ಇಲ್ಲಿ ಕಾಲೇಜಿನಲ್ಲಿ, ಬೇರೆ ಬೇರೆ ಕಾಲೇಜಿನಲ್ಲಿ ಹೋಗಿ ನಾನು ಭಾಷಣ ಮಾಡಿಬಿಟ್ಟಿದ್ದೆ. ಈ ಒಂದು ವಿದ್ಯಾರ್ಥಿ ಜೀವನ ಅಂದ್ರೆ ಬಂಗಾರದ ಜೀವನದ್ದು. ಈ ಯಾವುದೇ ಒಂದು ಚಟಗಟ್ಟೆ ಮೋಜು ಮಸ್ತಿಗೆ ಬೇರೆಯವರಾಗಿರ್ತಾರೆ ವಿದ್ಯಾರ್ಥಿಗಳು. ಆ ವಿದ್ಯಾರ್ಥಿಗಳನ್ನು ತಡೆಯೋಕ್ಕೋಸ್ಕರ ನಾನು ನಶೆಮುಕ್ತ ಭಾರತ ಇರಬೇಕು ಅಂತಕ್ಕಂಥ ಒಂದು ಆಸೆ ಪಟ್ಟು ಎಲ್ಲ ವಿದ್ಯಾರ್ಥಿಗಳಿಗೆ ಈಗೂ ಸಹಿತ ಬಂದವರಿಗೆಲ್ಲರಿಗೂ ನಾನು, ನೀವು ಮುಂದೆ ಚಟಮುಕ್ತರಾಗ್ರಿ, ನಿಮ್ಮ ನಡಿಗೆ, ನಿಮ್ಮ ತೀವ್ರ ನಡಿಗೆ ಮುಂಜಾನೆ ವಾಕಿಂಗ್ ಮಾಡ್ರಿ, ಏನಾದರೂ ಅಥವಾ ಹೊಲಕ್ಕೆ ಕೆಲಸ ಮಾಡ್ರಿ, ಹೊಲಕ್ಕೆ ನಡ್ಕೊಂತ ಹೋಗ್ರಿ ಅಂತಕ್ಕಂಥ ಒಂದು ಮಾರ್ಗದರ್ಶನ ಮಾಡ್ತಾ ಇರ್ತೀನಿ ಈಗಲೂ ಸಹಿತ. ಎಲ್ಲರಿಗೂ ನಮ್ಮ ಕಾಲೇಜಲ್ಲಿ ದವಾಖಾನೆ ಬಂದ ಸಹಿತ ಒಂಥರ ಇದು ಇರ್ತಾರೆ, ಒಬ್ಯಾಸಿಟಿ ಅಂತೀವಿ ಅವ್ರಿಗೆ. ಒಬ್ಯಾಸಿಟಿಯನ್ನು ಉಳಿಸಲಿಕ್ಕೋಸ್ಕರ ನೀವು ದಿನಾಲು ವಾಕಿಂಗ್ ಮಾಡಿದ್ರೆ ನಿಮ್ಮ ಆರೋಗ್ಯ ನಿಮ್ಮ ಕೈಯಲ್ಲಿದೆ. ನಿಮ್ಮ ಆರೋಗ್ಯ ನಿಮ್ಮ ಕೈಲಿ. ಯಾಕಂದ್ರೆ ನಾವು ತಿನ್ನುವಂತ ಆಹಾರ ಬಹಳ ಮುಖ್ಯ. ಎಂತ ಆಹಾರ, ಈಗ ಬರೀ ಪಿಜ್ಜಾ ಬರ್ಗರ್ ಇಂಥವೆಲ್ಲ ತಿಂದು ಆರೋಗ್ಯ ಹಾಳು ಮಾಡ್ಕೊಂತಾರೆ ಎಷ್ಟೋ ಜನ. ಅದ್ರ ಬಗ್ಗೆ ಒಳ್ಳೊಳ್ಳೆ ಪೌಷ್ಟಿಕ ಆಹಾರ ತಿನ್ರಿ. ಪ್ರೋಟೀನ್ ಇರ್ತಕ್ಕಂಥ ಬೇಳೆಕಾಳು ಮೇಲೆ ಪ್ರೋಟೀನ್ ಇದೆ. ಹಸಿರು ತರಕಾರಿ, ಈ ಸದ್ಯ ಏನಂತಂದ್ರೆ ಹಸಿರು ತರಕಾರಿ ಮತ್ತು ಹಣ್ಣುಗಳ ಆರೋಗ್ಯಕ್ಕೆ ದಿವ್ಯವಶ ಅಂದ್ರೆ ತಪ್ಪಾಗಲಿಕ್ಕಿಲ್ಲ. ಹಸಿರು ತರಕಾರಿ ಮತ್ತು ಹಣ್ಣುಗಳು ಈ ದಿವ್ಯವಶದ ಪ್ರತಿಯೊಬ್ಬರು ಹೇಳ್ತೇನೆ ನಾನು. ಹಸಿರಿನಲ್ಲಿ ನೋಡಿ ಎಷ್ಟು ಅದರಲ್ಲಿ ಕಬ್ಬಿಣ ಅಂಶ ಇದೆ. ಈ ಮೆಂತೆ ಅಂತೀವಲ್ಲ, ಹೈಯೆಸ್ಟ್. ಈಗ ಎಷ್ಟೋ ಮಂದಿ ನಮ್ಮ ಸ್ತ್ರೀಯರು ಬರ್ತಾರೆ, ಈಗ ಹೊಟ್ಟೆಲಿದ್ದಾರೆ, ರಕ್ತಹೀನತೆಯಿಂದ ಬಳಿ ಬರ್ತಾರೆ. ಎಷ್ಟೋ ಮಂದಿ ಇದೆಯಾ, ನಾವು ದಿವಸಕ್ಕೆ ರಕ್ತ ಹಾಕ್ತೀವಿ. ಅದನ್ನ ಒಂದು ತಡೆಗಟ್ಟು, ಫೈನಾನ್ಷಿಯಲ್ ಬೆಟರ್ ದ್ಯಾನ್ ಕ್ಯೂರ್ ಅಂತಾರೆ. ಅದಕ್ಕೆ ಅದನ್ನು ತಡೆಗಟ್ಟು ನಾವು ಬರೀ ಟ್ರೀಟ್ಮೆಂಟ್ ಮಾಡೋದಕ್ಕೆಲ್ಲ ಜನರಿಗೆ ಬೋಧನೆ ಮಾಡಿ ನಿಮ್ಮ ಆರೋಗ್ಯ ಹೆಂಗೆ ಕಾಯ್ಕೋಬೇಕು ಅಂತಕ್ಕಂಥ ಒಂದು ಮಾತನ್ನು ನಾನು ಜನರಿಗೆ ಒಂದು ಮನವೊಲಿಕೆ ಮುಖಾಂತರ ಹೇಳ್ತೀನಿ. ಮನವೊಲಿಸಿನವರಿಗೆ ರೋಗಗಳಿಗೆ ಚಿಕಿತ್ಸೆನೇ ಮದ್ದು ಅಲ್ಲ. ಎಲ್ಲೋ ಒಂದ್ ಕಡೆ ಆತ್ಮಸ್ತಾ ಇದೆ, ನಾವು ಮಾಡತಕ್ಕಂಥ ಕಾರ್ಯಗಳೇ ಅದಕ್ಕೆ ಮದ್ದು ಅನ್ನುವಂಥದ್ದು ಉತ್ತಮವಾದ ಗುಣಮಾತನ್ನು ತಾವು ಹೇಳಿದ್ರಿ. ಸರ್, ಇದ್ರ ಜೊತೆಗಾಗಿ ನಮ್ಮ ಒಂದು ದೇಶಕ್ಕೆ ಕೋವಿಡ್ ಮಹಾಮಾರಿ ಬಂದಿತ್ತು. ಆ ಸಮಯದಲ್ಲೂ ಕೂಡ ತಾವು ಎದುರದ ಯುವಕರಂತೆ ಸೇವೆ ಮಾಡಿದ್ರಿ. ಅದ್ರ ಬಗ್ಗೆ ಹೋದಾದ್ರೆ ಕೋವಿಡ್ ಸಮಯದಲ್ಲಿ 60 ವರ್ಷ ಮೇಲ್ಪಟ್ಟ ಡಾಕ್ಟರ್ ಅಂತಲ್ಲ ಅವರು, ನೀವು ಆಸ್ಪತ್ರೆಗೆ ಹೋಗೋದಾಗ್ರಿ ಅಂತಕ್ಕಂಥ ಒಂದು ಇದಿದ್ರು. ಯಾಕಂದ್ರೆ 60 ವರ್ಷ ಮೇಲ್ಪಟ್ಟರಿಗೆ ಆ ಕೋವಿಡ್ ಬಂದಿಲ್ಲ ಹಂಗೆ ಅಂತ ಹೇಳಿಸಿದ್ರು. ನಾ ಏನಕ್ಕೆ ಇಲ್ಲ, ನಾ 60 ವರ್ಷ ನಾ ದಿವಸ ವಾಕಿಂಗ್ ಮಾಡ್ತೇನೆ, ನನಗೆ ಕೋವಿಡ್ ಬರಬೇಕು ಅಂತೇಳಿ ನಾನು ಬಂದು ಸ್ವತಃ ನಾನೇ ಕೂತು ಕಡಿಮೆ ವೆಚ್ಚ, ಎಷ್ಟೋ 150ರಿಂದ 200 ಜನರು ನಾವು ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ಮಾಡಿ ಗುಣಪಡಿಸಿದ್ದೇನೆ. ಕೋವಿಡ್ ವಾರ್ಡ್ ಅಂತ ಮ್ಯಾಗಿಲ್ಲ, ಕೋವಿಡ್ ವಾರ್ಡ್ ಮಾಡಿಬಿಟ್ಟಿದ್ದೆ ಅವನು ಫುಲ್. ಆ ಮ್ಯಾಗಿನ ಇಷ್ಟು ಮ್ಯಾಗ ಹೋಗಿ ನೋಡಿದ್ರೆ ನೀವು ಅದೆಷ್ಟು ಕೋವಿಡ್ ವಾರ್ಡ್ ಮಾಡಿದ್ವಿ ನಾವು. ಕೋವಿಡ್ ಅಡ್ಮಿಟ್ ಮಾಡಿದ್ವಿ ಕಡಿಮೆ ಖರ್ಚಿನಲ್ಲಿ. ಒಂದು 150-200ಕ್ಕಿಂತ ಹೆಚ್ಚಿನ ಜನ ಉಚಿತವಾಗಿ ಚಿಕಿತ್ಸೆ ಮಾಡಿ ಗುಣಪಡಿಸಿದ್ದೇವೆ. ಅದು ಸಹಿತ ಜನರು ಬಹಳ ಮೆಚ್ಚುಗೆ ಪಡ್ತಾರೆ. ಕೋವಿಡ್ ಸಮಯದಲ್ಲಿ ಇಲ್ಲ ಕಡಿಮೆ ಖರ್ಚಾಗಬೇಕಂದ್ರೆ ಬಿಡ್ನಾ ಡಾಕ್ಟರ್ ದವಾಖಾನೆಗೆ ಹೋಗ್ಬೇಕಂತಕ್ಕಂಥ ಒಂದು ಜನರು, ಹಳ್ಳಿ ಜನರು, ಎಸ್ಪೆಷಲಿ ಹಳ್ಳಿ ಜನರು ಕೋವಿಡ್ ಆಗ್ತದೆ ನೋಡ್ರಿ. ಆ ಕಡೆ ಭಾಗದ ಜನರು, ಈ ಕಡೆ ಬೆಳಗಾವಿ ಮಂದಿ, ಈ ಕಡೆ ಕೋಟುಂಚ ಮಂದಿ ಎಲ್ಲ ನಮ್ಮ ಕಡೆ ಇವರು ಬಾಗಲಕೋಟೆಯಿಂದ ಸಹಿತ ಬರ್ತಿದ್ರು ಎಷ್ಟೋ ಜನ. ವಿಶೇಷವಾಗಿ ಬಡವ ಡಾಕ್ಟರ್ ಆಗಿ ಗ್ರಾಮೀಣ ಭಾಗದಲ್ಲಿ ಮನೆ ಮಾತಾಗಿದ್ರಿ. ಇವತ್ತು ಸರ್, ಇವತ್ತು ಬೃಹತ್ ಆಕಾರವಾಗಿ ಆಸ್ಪತ್ರೆ ಕಟ್ಟಿ ಅನೇಕ ರೋಗಿಗಳನ್ನ ನಿರೋಗಿಗಳಾಗಿ ಮಾಡ್ತಾ ಇದ್ರಿ. ಈ ಕೆಲಸ ತಮಗೆ ತೃಪ್ತಿ ಕೊಟ್ಟಿದ್ದೇನೆ ಹೇಗೆ ಅಂತ? ನಿಜವಾಗಿ ನನಗೆ ಈ ಒಂದು ಬಡ ರೋಗಿಗಳನ್ನು ಚಿಕಿತ್ಸೆ ಮಾಡೋದ್ರಲ್ಲಿ ಬಹಳ ತೃಪ್ತಿ ಸಿಕ್ಕಿದೆ. ಯಾಕಂದ್ರೆ ಇವತ್ತ ಒಬ್ಬ ರೋಗಿಯನ್ನು ಚಿಕಿತ್ಸೆ ಮಾಡಿ ಗುಣಪಡಿಸಿದ್ರೆ ಅಂದ್ರೆ ನಿಜವಾಗಿ ಆನಂದ ಸಿಗುತ್ತಲ್ಲಿ. ಅವರು ಎಷ್ಟು ಕಷ್ಟದಿಂದ ಬಂದಿರ್ತಾರೆ, ಅಯ್ಯೋ ನಾವು ಆರಾಮಾಗ್ತೀನಿ ಇಲ್ಲೋ, ಅವ್ರು ಆತ್ಮ ವಿಶ್ವಾಸ ಕಳ್ಕೊಂಡ್ಬಿಟ್ಟಿರ್ತಾರೆ. ಅವರಿಗೆ ವೈದ್ಯರ ಕರ್ತವ್ಯ ಮದುವೆ ರೋಗಿಗೆ ಆತ್ಮ ಸ್ಥೈರ್ಯ ತುಂಬೋದು, ಆತ್ಮವಿಶ್ವಾಸ ತುಂಬೋದು. ನಾವು ಅಲ್ಲಿ ಡಾಕ್ಟರ್ ಹತ್ರ ಬಂದಾಗ ಜೀವ ಚಿಂತೆ ಮಾಡ್ತೀವಿ, ಡಾಕ್ಟರ್ ಒಪ್ಪಿಸ್ಬಿಟ್ಟು ಅಂತ ತಿಳ್ಕೊಂಡ್ರೆ ನಾವು ಆರೋಗ್ಯದಿಂದ ನಿಮ್ಮನ್ನು ಆರೋಗ್ಯ ಗುಣವಂತರಾಗಿ ಮಾಡೋದು ನಮ್ಮ ಕರ್ತವ್ಯ. ನಾವು ಮಾಡ್ತೀವಿ ಅಂತ ಅಷ್ಟು ಹೇಳಿದ ತಕ್ಷಣ ಎಷ್ಟೋ ಮಂದಿಗೆ ಅದು ಒಂದು ಆತ್ಮಸ್ಥೈರ್ಯ ತುಂಬಿ ನಾವು 5 ದಿವಸ ಕೊಡುವಂತ ಔಷಧ ಇವನ್ನು 4 ದಿವಸ ಕೊಟ್ಟರೆ 3 ದಿವಸ ಕೊಟ್ಟು ಸಹಿತ ಎಷ್ಟೋ ಮಂದಿ ಆರೋಗ್ಯ ಡೌನ್ ಬೇಗ ಆರಾಮಾಗಿ ಬಿಡ್ತಿದ್ರು. ನಿಜಕ್ಕೂ ಇವತ್ತು
ಸಾಕಷ್ಟು ಜನರನ್ನ ಮಾತಿನ ಮೂಲಕವೇ ತಮ್ಮ ಆತ್ಮಸ್ಥೈರ್ಯದ ಮಾತುಗಳ ಮೂಲಕ ಸಿಹಿ ಮಾತುಗಳ ಮೂಲಕ ಗುಣಪಡಿಸಿದಂತ ಶಕ್ತಿ ನಮ್ಮ ಬಿಡ್ನಾಳ್ ಸರ್ಗೆ ಸಲ್ಲುತ್ತೆ. ವಿಶೇಷವಾಗಿ 40 ವರ್ಷಗಳ ಸೇವಾ ವೃತ್ತಿಯಲ್ಲಿ ಸಾಕಷ್ಟು ಸಮಸ್ಯೆಗಳನ್ನ ಸಾಕಷ್ಟು ವಿವಿಧ ರೀತಿಯ ಒಂದು ರೋಗಿಗಳನ್ನ ತಾವು ಕಂಡಿರ್ತೀರಿ ಸರ್. ಯಾವ ಒಂದು ಪೇಷಂಟ್ ನ ಆಕ್ಷ ತಮಗೆ ಒಂದು ಗೊಂದಲ ಅನಿಸಿತ್ತು, ಜೊತೆಗೆ ಅದು ತುಂಬಾ ಪರಿಣಾಮ ಕ್ಷಣವಾಗಿದೆ ಅಂತ? ನಾನು ಇದೇ ಆಸ್ಪತ್ರೆಯಲ್ಲಿ ಸೇವೆ ಮಾಡುತ್ತಿರುವಾಗ ಸುಮಾರು 1998-99ರಲ್ಲಿ ಈ ಯಕೃತ್ ಅಂತಿದೆ, ಆ ಯಕೃತ್ತಿನಲ್ಲಿ ಹೈಡ್ರಾಟೆಡ್ ಗ್ರಂಥಿ ಅಂತ ಇತ್ತು. ಅದನ್ನ ಭಯಂಕರ ಅದು ಓಪನ್ ಆಗಿ ನಾವು ಆಪರೇಷನ್ ಮಾಡೋದಾಗಿದ್ರೆ ಅದು ಹೊರಗಿರುತ್ತೆ ಅಂದ್ರೆ ಪೇಷಂಟ್ಗೆ ಸ್ಟೆಬಿಲ್ನಾಗ ಸತ್ತು ಬಿಡ್ತಾರೆ. ಅದು ಒಂದು ಚಾಲೆಂಜಿಂಗ್ ಇತ್ತು. ಆ ಚಾಲೆಂಜ್ ತಗೊಂಡ ಒಬ್ಬ ರೋಗಿಯನ್ನು ನಾವು ಅದನ್ನ ಪೂರ್ತಿ ಪ್ರಜ್ಞೆ ತಪ್ಪಿಸಿ ಯಾವುದೇ ಒಂದು ಕಾಂಪ್ಲಿಕೇಶನ್ ತೊಂದರೆ ಆಗದಂಗೆ ಅದನ್ನ ಆ ಒಂದು ಯಕೃತವಾಗಿರುವಂತ ಗಂಟನ್ನು ಇಂಟ್ಯಾಕ್ಟ್ ಆಗಿ ಸಂಪೂರ್ಣವಾಗಿ ತೆಗೆದು ಅವ್ರನ್ನ ಆರಾಮ್ ಮಾಡಿದ್ವಿ. ಅದು ನಮ್ಗೆ ಬಹಳ ತೃಪ್ತಿ ಆಯ್ಕೆ. ಅದೇ ಇದ್ರ ಜೊತೆಗೆ ನಾನು ಇವನ್ ಶಾಲೆ ಕಾಲೇಜುಗಳಲ್ಲಿ ಆಮೇಲೆ ಸಭಾಂಗಣಗಳಲ್ಲಿ ಎಲ್ಲರಿಗೆ ಆರೋಗ್ಯದ ಬಗ್ಗೆ ವಚನ ಸಾಹಿತ್ಯದಲ್ಲಿ ಮುಖಾಂತರ ಆರೋಗ್ಯದ ಬಗ್ಗೆ ಸರ್ವಜ್ಞಯನ್ನ ನಮ್ಮ ಕನಕದಾಸನ ಬಸವಣ್ಣನ ಅದನ್ನ ಅಕ್ಕಿ ಎಂಬಾರಪ್ಪ ಸರ್ವದರ್ಶನ ಅಕ್ಕಿಯನ್ನು ಹಕ್ಕಿ ಅಂತ ಸಿಕ್ಕು ರೋಗದಲ್ಲಿ ರೊಕ್ಕ ವೈದ್ಯನ ಹಿಕ್ಕು ತಲೆಯುತ್ತೆ. ರಾಜನ ನಿರೋಗಿ ನೆನೆಸುವನು ನವಣೆಯನ್ನು ಎಂಬುವನು ಅವನಾಗಿರುತ್ತೆ. ಇಂಥ ಒಂದು ಮಾತುಗಳ ಮುಖಾಂತರ ಇದೆ. ಅಕ್ಕಿಯನ್ನ ಅಷ್ಟೊಂದ್ಬೇಡ್ರಿ, ಜೋಳ ಗೋಧಿ ಆಮೇಲೆ ಕನಕದಾಸರು ಒಂದು ಇದ್ರ ಬಗ್ಗೆ ಹೇಳ್ತಾರೆ ಅವರು. ಅಕ್ಕಿ ರಾಗಿ ಮತ್ತು ಭತ್ತದ ಬಗ್ಗೆ ಒಂದು ರಾಮಧಾನ್ಯ ಚರಿತ್ರೆ ಅಂತ ಬರುತ್ತೆ. ಆ ರಾಮಧಾನ್ಯ ಚರಿತ್ರೆಗೆ ರಾಗಿಯ ಮೇಲೆ ಅಂತ ಅಂದ್ರೆ ಮೇಲುಕ್ಕಿಯು, ಜನರಲ್ಲಿ ಮೇಲುಕ್ಕಿಯು ಆ ರಾಗಿಯನ್ನು ಬಡವರ ಧಾನ್ಯ, ಅಕ್ಕಿಯನ್ನು ಸಿರಿವಂತರ ಧಾನ್ಯವನ್ನು ಮಾಡಿ ರಾಗಿಯೇ ಮೇಲು ಅಂತಕ್ಕಂಥ ಒಂದು ರಾಮಧಾನ್ಯ ಚರಿತ್ರೆ ಅಂತಕ್ಕಂಥ ಕನಕದಾಸರು ಬಹಳ ಓನರಂಜಿತವಾಗಿ ಜನರಿಗೆ ನಾನು ಎಲ್ಲ ಹೇಳ್ತಾ ಇರ್ತೇನೆ. ವಿಶೇಷವಾಗಿ ಡಾಕ್ಟರ್ಗಳಂದ್ರೆ ಬರೀ ಇಂಜೆಕ್ಷನ್ ಮತ್ತು ಟಾಬ್ಲೆಟ್ಸ್ ಬಗ್ಗೆ ಮಾತಾಡ್ತಾ ಇರ್ತಾರೆ. ಆದ್ರೆ ಬಿನ್ನ ಡಾಕ್ಟರ್ ವಚನ ಸಾಹಿತ್ಯದ ಬಗ್ಗೆ ನಿರರ್ಗಳವಾಗಿ ಅದು ಕನ್ನಡವನ್ನ ಸುಲಲಿತವಾಗಿ ಮಾತಾಡುತ್ತಾ ಒಂದು ಧೈರ್ಯ ಮತ್ತು ಆ ಒಂದು ಏನು ಎದೆಗಾರಿಕೆ ನಿಜಕ್ಕೂ ಮೆಚ್ಚಲೇಬೇಕು. ಯಾಕಂದ್ರೆ ವೈದ್ಯರಂದ್ರೆ ಬರೀ ಒಂದು ತಮ್ಮ ವೃತ್ತಿಯ ಬಗ್ಗೆ ಮಾತಾಡುತ್ತಾರೆ. ಆದ್ರೆ ವಿಶೇಷವಾಗಿ ನಮ್ಮ ಬಿನ್ನ ಡಾಕ್ಟರ್ ವಚನ ಸಾಹಿತ್ಯದ ಬಗ್ಗೆ ಅದ್ಭುತವಾಗಿ ಅಧ್ಯಯನ ಮಾಡಿ ಇವತ್ತಿಗೆ ಇವರು ಕೂಡ ವಚನ ಸಾಹಿತ್ಯವನ್ನು ಮುನ್ನಡೆಸ್ತಾ ಇದ್ದಾರೆ. ವಿಶೇಷವಾಗಿ ಸರಳ ವ್ಯಕ್ತಿತ್ವದ ಮೂಲಕ ಗದಗ ಜಿಲ್ಲೆಯಲ್ಲಿ ಮನೆ ಮಾತಾಗಿರುವ ವೈದ್ಯರಾದಂಥ ಬಿನ್ನ ಡಾಕ್ಟರ್ ಇವತ್ತು ಅನೇಕ ಸ್ನೇಹಿತರ ಜೊತೆಗೆ ಅನೇಕ ಸಾಕಷ್ಟು ಸಾಮಾಜಿಕ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಸರ್, ಅದರ ಬಗ್ಗೆ ಹೇಳೋದ್ರೆ ಸಾಮಾಜಿಕ ಸೇವೆ ಬಹಳ ಇಷ್ಟ ನನಗೆ. ಎಲ್ಲರೂ ಇವನು ಈ ಸ್ವಾಮಿಗಳ ಈ ಮಠಗಳಲ್ಲಿ ಏನಾದರೂ ಕಾರ್ಯಕ್ರಮ ಇದ್ರೆ ಅಲ್ಲಿ ಭಾಗವಹಿಸೋದು, ಅಲ್ಲಿ ಜನರಿಗೆ ಒಂದು ಆರೋಗ್ಯದ ಬಗ್ಗೆ ಹಿತನುಡಿಯನ್ನು ಆಡೋದು, ಆಮೇಲೆ ಶಾಲೆ ಕಾಲೇಜುಗಳಲ್ಲಿ ಒಂದು ರಾಷ್ಟ್ರೀಯ ಸ್ವಯಂ ಸೇವಕ ಸೇವೆಯನ್ನು ಮಾಡ್ತಾರೆ. ಕಾಲೇಜು ವಿದ್ಯಾರ್ಥಿಗಳು ಹಳ್ಳಿಗಳಲ್ಲಿ ಸೇವೆ ಮಾಡ್ತಾರೆ. ಆ ಹಳ್ಳಿಗಳಲ್ಲಿ ಹೋಗಿ ಆ ವಿದ್ಯಾರ್ಥಿಗಳಿಗೆ ಯಾವ ರೀತಿ ನಿಮ್ಮ ಆರೋಗ್ಯ ನೀವು ಕಾಪಾಡ್ಕೋಬೇಕು, ಆಮೇಲೆ ಸಾರ್ವಜನಿಕರ ಆರೋಗ್ಯವನ್ನು ಯಾವ ರೀತಿ ನೀವು ಕಾಪಾಡಬೇಕು, ಸ್ವಚ್ಛತೆಯನ್ನು ಹೆಂಗೆ ಮೇಂಟೈನ್ ಮಾಡಬೇಕು, ಆ ರೀತಿ ನೀವು ಆಮೇಲೆ ಅವ್ರಿಗೆ ಆರೋಗ್ಯದ ಗುಟ್ಟು ಏನಕ್ಕಂತ ಕಾಲೇಜು ವಿದ್ಯಾರ್ಥಿಗಳು, ಡಿಗ್ರಿ ಕಾಲೇಜು ವಿದ್ಯಾರ್ಥಿಗಳು ರಾಷ್ಟ್ರೀಯ ಸ್ವಯಂ ಸೇವಾ ಅಂತ ಮಾಡ್ತಾರೆ, NSS ಅಂತ ಹೇಳಿ ಮಾಡ್ತಾರೆ ಕಾಲೇಜಿನಲ್ಲಿ. ಪ್ರತಿಯೊಂದು ಕಾಲೇಜಿನವರು ಸಹಿತ ನಾನು ಕರೆಸಿ, ಮುಂಡೂರು ಕಾಲೇಜಿನ ಕರೆಸಿದ್ರು, ಗದಗಿನ ಇವರು KSS ಕಾಲೇಜಿನ ಕರೆಸಿದ್ರು. ಅವ್ರಿಗೆ ಹೋಗಿ ಈ ಆರೋಗ್ಯದ ಗುಟ್ಟಿನ ಬಗ್ಗೆ, ಆರೋಗ್ಯದ ಬಗ್ಗೆ ವಿದ್ಯಾರ್ಥಿಗಳಿಗೆ ಪ್ರತಿಯೊಂದು ಬಿಡಿಯಾಗಿ ಎಲ್ಲ ಹೇಳ್ತಿದ್ದೆ ಅವ್ರಿಗೆ. ಸೊ ವಿಶೇಷವಾಗಿ ವೈದ್ಯಕೀಯ ಕ್ಷೇತ್ರದಲ್ಲಿ ಗಣನೀಯ ಸಾಧನೆ ಮಾಡುವ ಮೂಲಕ ಸಾಕಷ್ಟು ಸಂಘ ಸಂಸ್ಥೆಗಳಿಂದ ಸನ್ಮಾನವನ್ನು ಸ್ವೀಕರಿಸಿದ ಬಿನ್ನಾಳ್ ಸರ್. ಅದೇ ರೀತಿಯಾಗಿ ಇತ್ತೀಚೆಗೆ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ನೀಡಬೇಕಂತ ಹೇಳಿ ಅನೇಕ ಸಾರ್ವಜನಿಕರು ಮತ್ತು ಸೋಷಿಯಲ್ ಮೀಡಿಯಾದಲ್ಲಿ ಒಂದು ರಾಜ್ಯೋತ್ಸವ ಪ್ರಶಸ್ತಿಯನ್ನ ನಮ್ಮ ಬಿನ್ನಾಳ್ ಸರ್ ನೀಡಬೇಕು. ಯಾಕಂದ್ರೆ ಅವರ ಸೇವೆ ಗದಗ ಜಿಲ್ಲೆಯಲ್ಲಿ ಅನನ್ಯ ಎನ್ನುವ ಮಾತು ಕೇಳಿ ಬರ್ತಾ ಇದೆ. ಅದರ ಬಗ್ಗೆ ಹೇಳ್ಬಂದ್ರೆ ನನಗೆ ಈ ಒಂದು ಎಲ್ಲ ಮಠ ಮಾನ್ಯಗಳು ಆಮೇಲೆ ತೋಂಟದಾರ ಸ್ವಾಮಿಗಳು ಕರೆಸಿ ನನಗೆ ಕನಕದಾಸರ ಬಗ್ಗೆ ಮಾತನಾಡಿಸೋದು, ಈ ಕಲಾಚೇತನ ಅಂತ ಹೇಳಿ ಗದಗಿನಲ್ಲಿ ಒಂದು ಕಲೆಯ ಒಂದು ಸೇವಾ ಸಂಘ, ಆ ಸೇವಾ ಸಂಘದ ಸಹಿತ ಕರೆಸಿ ಮೊನ್ನೆ ನನಗೆ ಕಲಾಚೇತನ ಪ್ರಶಸ್ತಿಯನ್ನು ಕೊಟ್ಟಿದ್ದಾರೆ. ಆಮೇಲೆ ಇನ್ನೂ ಅನೇಕ ಈ ಒಂದು ಅಡಿವೇಂದ್ರ ಸ್ವಾಮಿ ಮಠ ಇದೆ, ಅವರು ಚರ್ಚಿಸೋದಕ್ಕಿಂತ ನಿಪುಣ ಅಂತ ಹೇಳಿ ಒಂದು ಪ್ರಶಸ್ತಿಯನ್ನು ನೀಡಿದ್ದಾರೆ. ಇನ್ನು ಅನೇಕ ಸಂಘ ಸಂಸ್ಥೆಗಳು ಇವನ್ನ ನಮ್ಮ ಈ ಅನ್ನದಾನೇಶ್ವರ ಸ್ವಾಮಿಗಳು ಇಲ್ಲಿ ಹಾಳಕೆರೆ ಅವರು ನನ್ನನ್ನು ಒಂದು ಸಲ ಕರೆಸಿ ಸನ್ಮಾನ ಮಾಡಿದ್ರು. ಎಲ್ಲದಕ್ಕಿಂತ ಜನಗಳ ಒಂದು ಪ್ರೀತಿಯ ಮಾತುಗಳು ಅದಕ್ಕಿಂತ ಹೆಚ್ಚಿನ ಅಂತ ಹೇಳ್ಬೋದು. ವಿಶೇಷವಾಗಿ ತಮ್ಮ ಬಗ್ಗೆ ಇವತ್ತು ಸಾರ್ವಜನಿಕ ವಲಯದಲ್ಲಿ ರಾಜ್ಯೋತ್ಸವ ಪ್ರಶಸ್ತಿ ನೀಡಲೇಬೇಕು ಅಂತ ಅನೇಕರು ಜೋರಾಗಿ ಧ್ವನಿ ಎತ್ತಾ ಇದ್ದಾರೆ. ಅದರ ಬಗ್ಗೆ ಹೇಳೋದಾದ್ರೆ ಹೌದು, ಅನೇಕ ಜನರು ನಮ್ಮ
ನಮ್ಮ ಇನ್ನೂ ಜನ ಸಾರ್ವಜನಿಕರು ಸಹಿತ ಬಿಡ್ನಾ ಡಾಕ್ಟರ್ಗೆ ರಾಜ್ಯೋತ್ಸವ ಪ್ರಶಸ್ತಿ ಕೊಡ್ಬೇಕಂತ ಹೇಳಿ ಈ ಒಂದು ಬೆಳಗಾನೂರು ಜನ, ಹಾಕ್ಲಿಗೇರಿ ಜನ, ಮುಂಡೇರಿ ತಾಲೂಕಿನ ಜನ, ಆಮೇಲೆ ಕೊಪ್ಪಳ ಜಿಲ್ಲೆಯ ಹಟ್ಟಿ, ಬೆಳಗಟ್ಟಿ, ಆಮೇಲೆ ಇವನ್ ಅಲ್ಲಿ ಅಳವಂಡಿ, ಆಮೇಲೆ ಬಿಸರಲ್ಲಿ ಅನೇಕ ಊರಿನ ಜನರು ಡಾಕ್ಟರ್ ನಾವು ಪೇಷಂಟ್ ಕಳಿಸಿದ್ರೆ ಎಷ್ಟೋ ಬಿಲ್ ಬಿಟ್ಟು ಕೊಡ್ತಾರೆ ಅವರು. ಬಡವ್ರನ್ನ ಅಂತ ಅಂದ್ಬಿಟ್ಟು ಸಾಕು 5,000 to 6,000 ನಮ್ ಕನ್ಸಿಡರ್ ಮಾಡಿ ಕಡಿಮೆ ಖರ್ಚಿನಲ್ಲಿ ಕಾರ್ಡ್ ಕಳಿಸ್ತಾರೆ, ಅಂತಾರೆ ಕೊಡೋಣ, ಅಂತಾರೆ ಕೊಡ್ತಾರೆ. ಆಮೇಲೆ ಈ ರಾಷ್ಟ್ರದಲ್ಲಿ ಅವರು ಆಟದಲ್ಲಿ ಪ್ರಥಮ ಸ್ಥಾನ ಪಡೆದಿದ್ದಾರೆ, ಬಂಗಾರದ ಪದಕ ಅಂತಂದಾರೆ. ಆಮೇಲೆ ಈ ಸಾಮಾಜಿಕ ಕೆಲಸಗಳಲ್ಲಿ ವಿದ್ಯಾರ್ಥಿಗಳಿಗೆ ಬೋಧನೆ ಮಾಡ್ತಾರೋ, ಆಮೇಲೆ ಚಟಮುಕ್ತ ಭಾರತ ಬೇಕಂತ ಅಂತಾರೋ, ಅಂತಾರೆ ಕೊಡಿ, ಇನ್ನಂತಾರೆ ಕೊಡ್ತಾರೆ ಅಂತ ಹೇಳಿ ಕೇಳಿ ಎಷ್ಟೋ ಜನ ಎಲ್ಲರೂ ಕೂಡ ಹೃದಯದ ಮಾತುಗಳು. ಯಾಕಂದ್ರೆ ಅಷ್ಟು ಹತ್ತಿರವಾಗಿ ಜನರಿಗೆ ಬೇಕಾಗಿ ಸೇವೆ ಮಾಡಿದಂಥವ್ರು ನಮ್ಮ ಬಿಡ್ನಾಳ್ ಸರ್. ಹಾಗಾಗಿ ಎಲ್ಲರ ಒಂದು ಹಕ್ಕೋತ್ತಾಯದ ಮೇರೆಗೆ ಘನ ಸರ್ಕಾರ ಈ ಒಂದು ಸಂದರ್ಶನವನ್ನು ಆಲಿಸಿ ಆದಷ್ಟು ಬೇಗ ಎಲ್ಲರ ಕೋರಿಕೆಯಂತೆ ಕನ್ನಡ ರಾಜ್ಯೋತ್ಸವ ನೀಡುವ ಮೂಲಕ ಪ್ರಶಸ್ತಿಯ ಘನತೆಯನ್ನು ಹೆಚ್ಚಿಸಬೇಕಂತ ಹೇಳಿ ಈ ಮೂಲಕ ಕೇಳ್ಕೊಳ್ತೀನಿ. ಯಾಕಂದ್ರೆ ಬಿಡ್ನಾಳ್ ಡಾಕ್ಟರ್ ಅಂದ್ರೆ ಬಡವರ ಡಾಕ್ಟರ್ ಆಗಿ ಸಾಕಷ್ಟು ರೋಗಿಗಳನ್ನು ಗುಣಪಡಿಸಿದಂತ ಒಂದು ಮೇಧಾವಿ ಮತ್ತು ಅಷ್ಟೇ ಉಸ್ತುವಾರಿಯಾಗಿ ಇವತ್ತು ಅನೇಕ ಯುವಕರಿಗೆ ಮಾದರಿಯಾಗಿದ್ದಾರೆ. ಯಾಕಂದ್ರೆ 68ರಿಂದ 70 ವರ್ಷ ಆಸುಪಾಸನ ಇರ್ತಕ್ಕಂಥ ಈ ಡಾಕ್ಟರ್ ನಮ್ಮಂತ ಯುವಕರಿಗೆ ಅನೇಕ ಬುದ್ಧಿವಾದ ಮಾತುಗಳನ್ನು ಹೇಳುವ ಮೂಲಕವೇ ಸಮಾಜವನ್ನು ತಿದ್ದುವಂತ ಶಕ್ತಿ ಇವರಾಗಿದ್ದಾರೆ. ಬನ್ನಿ ಇವರ ಯಶೋಗಾಥೆ ಅಂತ ತಿಳಿಸಿದ್ವಿ ಸರ್. ಕೊನೆಯದಾಗಿ ನಮ್ಮ ವೀಕ್ಷಕರು ಕಾರ್ಯಕ್ರಮ ನೋಡ್ತಾ ಇರ್ತಾರೆ, ತಮ್ಮ ಅನೇಕ ಯುವಕರು ಕೂಡ ಈ ಕಾರ್ಯಕ್ರಮ ನೋಡ್ತಾ ಇರ್ತಾರೆ. ತಾವು ವೈದ್ಯರಾಗಿ ಒಂದು ಸಮಾಜ ಚಿಂತಕರಾಗಿ ಏನ್ ಹೇಳಕ್ಕೆ ಇಷ್ಟಪಡ್ತೀರಂತ ಯುವಕರಿಗೆ? ಯುವಕರಿಗೆ ನಾನು ಹೇಳೋದಂದ್ರೆ, ಯುವಕರು ಮೊಟ್ಟ ಮೊದಲಾಗಿ ಬೇಗ ಯೋಗವನ್ನು ಕಲಿಬೇಕು. ಆಮೇಲೆ ಫಿಸಿಕಲ್ ಆಕ್ಟಿವಿಟಿ ಇರ್ಬೇಕು. ಅಂದ್ರೆ ಎದ್ದ ತಕ್ಷಣ ಬರೀ ಮನೆಯಾಗ ಹಾಸಿಗೆ ಮಲ್ಕೋಬಾರ್ದು 10 ಗಂಟೆ ಮಟ್ಟ. ಅಂದ್ರೆ ಏನಂತಲ್ಲ, ಸೂರ್ಯೋದಯ ಆದ್ರೆ ಸಹಿತ ಮಲ್ಕೊಂಡು ನಿದ್ದೆ ಮಾಡೋಣ ಅದನ್ನ ತಡಿಬೇಕು. ಆಮೇಲೆ ತಮ್ಮ ಆರೋಗ್ಯವನ್ನು ಕಾಪಾಡೋದಕ್ಕೋಸ್ಕರ ಈ ಒಂದು ಪಿಜ್ಜಾ ಬರ್ಗರ್ ಬರೀ ಹೋಟೆಲ್ ತನ್ನ ಮನೆಯಲ್ಲಿ ಮಾಡಿದ ಆಹಾರ ತಿಂದು ನೀವು. ಮನೆಯಲ್ಲಿ ಮಾಡಿದ ಆಹಾರ, ಹಸಿರು ತರಕಾರಿ, ಆ ಬೇಳೆಕಾಳು, ಈ ಮೊಳಕೆ ಹೊಡೆಸುವ ಕಾಳು, ಇಂಥ ಒಂದು ಆರೋಗ್ಯದ ಗುಟ್ಟಿನ ಬಗ್ಗೆ ನೀವು ಜನರಿಗೆ ತಿಳಿಯಿಡ್ರಿ. ನೀವು ಅದನ್ನ ಮಾಡ್ರಿ, ಪಾಲಿಸಿರಿ. ಮೊದ್ಲ ನಾವು ಪಾಲಿಸಿದ ಮೇಲೆ ನೀವು ಜನರು ಪಾಲಿಸ್ತಾರೆ. ನೀವು ಇವತ್ತು ಯುವಕರು, ಇಂದಿನ ಯುವಕರೇ ನಾಳಿನ ನಾಗರಿಕರು. ಈ ನಮ್ಮ ದೇಶವನ್ನು ಯುವ ಶಕ್ತಿ ನಮ್ಮ ಸ್ವಾಮಿ ವಿವೇಕಾನಂದ ಹೇಳಿದಂಗ ಏರಿ ಎದ್ದೇರಿ ಗುರಿ ಮುಟ್ಟುವ ತನಕ ವಿರಮಿಸಬೇಕು ಅಂತಕ್ಕಂಥ ಸ್ವಾಮಿ ವಿವೇಕಾನಂದರ ಮಾತು ಪ್ರತಿಯೊಬ್ಬ ಯುವಕರಲ್ಲಿ ಇರಬೇಕದು. ಯುವಕರ ಒಂದು ಗುರಿ ಇರಬೇಕು, ತಮ್ಮ ಆರೋಗ್ಯ ತಾವು ಕಾಪಾಡಬೇಕು. ನಮ್ಮ ದೇಶದ ಒಂದು ನಾಡಿನ ಒಂದು ಏಳಿಗೆಗಾಗಿ, ನಮ್ಮ ದೇಶದ ಏಳಿಗೆಗಾಗಿ ಪ್ರತಿಯೊಬ್ಬರು ಶ್ರಮಿಸಬೇಕು. ತಮ್ಮ ಆರೋಗ್ಯವನ್ನು ತಾವು ಕಾಪಾಡಿದ್ರೆ ಅಷ್ಟೇ ಅವರ ಮುಂದೆ ದೇಶಕ್ಕೆ ಒಂದು ಚೆನ್ನಾಗಿ ದುಡಿದು ಟ್ಯಾಕ್ಸ್ ಕಟ್ಟಕ್ಕೆ ಒಂದು ದುಡಿಯುವಂತ ಸಾಮರ್ಥ್ಯ ಕೊಡ್ತದೆ. ಅದರಿಂದ ಫಿಸಿಕಲ್ ಆಕ್ಟಿವಿಟಿ, ಆಮೇಲೆ ಒಳ್ಳೆ ಆಹಾರ ಧಾನ್ಯ, ಮತ್ತೆ ಇನ್ನೂ ಅನೇಕ ಒಳ್ಳೆ ಆಟ ಆಡೋದು, ಇನ್ನು ಸ್ಪೋರ್ಟ್ಸ್ ಆಕ್ಟಿವಿಟೀಸ್ ಆಲ್ಸೋ ಉಂಟಾಗ ನಾವು ಯಾಕೆಷ್ಟು ಆಸಕ್ತಿ ಸ್ಪೋರ್ಟ್ಸ್ ಆಗ ನೀವು ಸ್ಪೋರ್ಟ್ಸ್ ಅನ್ನು ತೆಗೆದುಕೊಂಡ್ರೆ ನಿಮ್ಮ ಆರೋಗ್ಯನೇ ಕಾಯ್ಕೊತೀವಿ ಅಂತಕ್ಕಂಥ ಯುವಕರು ಮೊದಲು ಯುವಕರು ಮಾಡ್ಕೊಂಡು ನಮ್ಮಂತ ಮುದುಕರಲ್ಲ. ನಾವು ಯುವಕರಿಗೆ ಒಂದು ಮಾದರಿಯಾಗಿ ಅಂತೇಳಿ ಯುವಕರ ಸಹಿತ ಅಲ್ಲಿ ಬಂದು ನಮ್ಮ ಗ್ರೌಂಡ್ ಆಗಿ ಅವ್ರು ಕೇಳಿದ್ರು, ಇವ್ರು ಬರಲ್ಲ ಸರ್, ನೀವು ವಾಕಿಂಗ್ ನಾವು ನಿಮ್ಗೆ ನೋಡ್ಕೊಳ್ತೀವಿ ಅಂತಕ್ಕಂಥ ಮಾತನ್ನು ಯುವಕರು ಸಹಿತ ಈಗ ಈ ವಯಸ್ಸಿನಲ್ಲೂ ಕೂಡ ನಿಮ್ಮ ಒಂದು ಸೇವೆ ಮತ್ತು ನಿಮ್ಮ ಒಂದು ಸಾಧನೆ, ನಿಮ್ಮ ಒಂದು ಕ್ರೀಡಾ ಉತ್ಸಾಹ ಅನೇಕ ಯುವಕರಿಗೆ ಮಾದರಿಯಾಗಿದೆ. ಸರ್, ಇವತ್ತು ಯಾವುದೇ ಒಬ್ಬ ವ್ಯಕ್ತಿ ಬೆಳಿಬೇಕಾದ್ರೆ ಇದು ಕುಟುಂಬ ಅಷ್ಟೇ ಮುಖ್ಯ ಆಗಿರುತ್ತೆ. ತಮ್ಮ ಒಂದು ಬೆಳವಣಿಗೆಯಲ್ಲಿ ತಮ್ಮ ಕುಟುಂಬದ ಪಾತ್ರ ಹೇಗಿತ್ತು ಮತ್ತು ಇವತ್ತು ಇಲ್ಲಿನ ತಮ್ಮ ಕುಟುಂಬ ಸಹಕಾರ ಹೇಗಿದೆ ಸರ್ ಅಂತ? ನಮ್ಮ ಕುಟುಂಬ ಸಹಕಾರ, ನಾವು ಯಾವುದೇ ಕೆಲಸ ಅಂದ್ರೆ ಗೊತ್ತಾಗಿರ್ತೇವೆ. ನಾವು ಮುಂಜಾನೆ 5ರಿಂದ 6 ಗಂಟೆಗೆ ಎದ್ದು ಒಂದು ಸ್ವಲ್ಪ ಒಂದು 10 ನಿಮಿಷ ಯೋಗ ಮಾಡಿ ಸೀದಾ ವಾಕಿಂಗ್ ಹೋಗಿರ್ತಾರೆ. ಅಂದ್ರೆ ನಾ ಹೇಳಿದ ಮಾತು ಇವ್ರ ಮಾತು ನಾವು ಕೇಳಬೇಕು. ನಮ್ಮ ಶ್ರೀಮತಿಯವರು ನಾ ಹೇಳಿದ್ದೆ ಗರಿಗದ್ದವರು ನಮಗೆ ಕಲಿಸಿಬಿಟ್ಟರವರು. ನಾನು ಬೇಗ ನಾ ಹೇಳ್ತೇನೆ, ನಮ್ಮ ಕುಟುಂಬದ ಸಹಿತ ಹಾಗೆ ಮಾಡ್ತಾರೆ. ಆದ್ರೆ ನಮ್ಮ ಕುಟುಂಬದ ಜೊತೆಗೆ ಉಳಿದವರು ಸಹಿತ ಯಾಕಂದ್ರೆ ಒಬ್ಬರು ನೋಡಿ ಮತ್ತೊಬ್ಬರು ಕಲಿಯಬೇಕಲ್ಲ. ಅದು ನಮ್ಮ ನನ್ನ ಜೊತೆ ನನ್ನ ಮತ್ತು ನಮ್ಮ ಶ್ರೀಮತಿಯವರು ಬೇರೆಯವರಿಂದ ಉಳಿಕೆಗಳಿಗೆ ಅದು ಒಂದು ಮಾದರಿಯಾಗಿ ಅವರು ಸಹಿತ ಬೇಗ ಎದ್ದು ನನ್ನ 2 ಮಕ್ಕಳು, ಅವರಿಗೆ ಮದುವೆಯಾಗಿದೆ. ಮೊದಲನೇ ಮಗನಿಗೆ 2 ಹೆಣ್ಣು ಮಕ್ಕಳಿದ್ದಾರೆ, 2ನೇ ಮಗನಿಗೆ ಒಂದು ಗಂಡು ಮಗುವಿದೆ. ಈಗಾಗಲೇ 3 ತಿಂಗಳು 4 ತಿಂಗಳ 5 ತಿಂಗಳ ಬಂದಿದೆ. ಇದರಿಂದ ಕುಟುಂಬದಲ್ಲಿ ಸಂತೃಪ್ತಿ ಕುಟುಂಬ. ಒಟ್ಟಾರೆಯಾಗಿ ಸೇವೆ ಮೂಲಕ ಎಲ್ಲರ ಮನೆಗೂ ಮಾತಾಗಿರ್ತಕ್ಕಂಥ ಬಿಡ್ನಾಳ್ ಡಾಕ್ಟರ್ ಸಂಸ್ಕೃತ ಮತ್ತು ಸಂಪ್ರದಾಯದ ಬದ್ಧವಾದ ಕುಟುಂಬದ ಮೂಲಕ ಸಮಾಜಕ್ಕೆ ಮಾದರಿಯಾಗಿದ್ದರೆ ಮುಂದಿನ ದಿನಮಾನಗಳಲ್ಲಿ ಇವರ ಸೇವೆ ಮತ್ತಷ್ಟು ನಾಡಿಗಿರಲಿ ಅಂತ ಹೇಳ್ತಾ ಗದಗ ಜನತೆಯಲ್ಲಿ ಮತ್ತೊಮ್ಮೆ ಒಂದು ಕಳಕಳಿ ವಿನಂತಿ ಅಂದ್ರೆ
ಇಂಥ ನಿಸ್ವಾರ್ಥ ಸೇವೆಯ ವೈದ್ಯರಿಗೆ ಕನ್ನಡ ರಾಜ್ಯೋತ್ಸವ ಸಿಗುವವರೆಗೂ ಕೂಡ ಈ ಒಂದು ವಿಡಿಯೋವನ್ನ ಸದಾ ಪದೇ ಪದೇ ಶೇರ್ ಮಾಡ್ತಾ ಇರಿ. ಜೊತೆಗೆ ಬಿಂಡಾ ಡಾಕ್ಟರ್ ಅವರ ಸೇವೆ ಸದಾ ಅನನ್ಯ. ಇದೇ ಜೊತೆಗಿದ್ದಕ್ಕಾಗಿ ಧನ್ಯವಾದ ಸರ್. ನಮಸ್ಕಾರ, ಧನ್ಯವಾದ.